ಗಂಡು ಕೋಣ ಅಂದರೆ ಕಾಟಿ ಅಂತಲೂ ಕರೀತಾರೆ ಇದನ್ನು. ಹೋಗು ಹೋಗು ಕಾಡಿಗೆ ಹೋಗು, ಕಾಡಿಗೆ ಹೋಗು ಎದುರ್ತು ಗುರು. ಹಸುಗಳ ಮೇಲೆ ಹಸುಗಳು. ಹೈ ಹೈ ಇಲ್ಲಿ ನೋಡಿ ಆನೆ ಹೆಜ್ಜೆಗಳಿವೆಲ್ಲ. ಇಲ್ಲೊಂದು ಆನೆ ಬಂದಿದೆ, ಅಲ್ಲಿ ಬಂದಿದ್ದಾವೆ. ರೈತರು ಹೇಳಿದಾಗ ಸ್ಪಂಸ ಅಂತ ಕೆಲಸ ಮಾಡಬೇಕು. ನಾವು ಹಂಗೆ ಮಾಡ್ಬಿಡ್ತೀವಿ. ಸರ್ಕಾರ ಅಂದರೆ ಯಾರು? ಜನನೇ ನಾವೇ ಸರ್ಕಾರ. ಯಾರ್ಯಾರು ಆನೆಗಳನ್ನು ನೋಡಬೇಕು ಅಂತ ಅನ್ಕೊಂಡಿದ್ದೀರೋ ಕಮೆಂಟ್ ಮಾಡಿ. ನೆಕ್ಸ್ಟ್ ನೈಟ್ ಕ್ಯಾಂಪ್ ಇಲ್ಲಿ ಮಾಡೋಣ. ನೀವು ಡೈಲಿ ಬಂದು ಇಲ್ಲೇ ಮಲ್ಗ್ತೀರಾ? ಡೈಲಿ ಬಂದಿಲ್ಲ, ಇಲ್ಲ 2 ತಿಂಗಳಿಂದ ಡೈಲಿ ಬಂದು ಇಲ್ಲೇ ಮಲ್ಗೋದು. ಭಯ ಆಗಲ್ವಾ ಆನೆಗಳು ಬಂದ್ರೆ? ಏನ್ ಭಯ, ಏನ್ ಮಾಡಕ್ಕಾಗದು, ಫಸಲ್ ಮೇಯ್ಕತ್ತದೆ ಅನ್ನೋದು ಒಂದು ಭಯ ನಮಗೂ. ನೀವು ಒಟ್ಟಿಗೆ ಅಂತ ತಿಂದ್ರಿ ಸಾ ಹಂದಿನೇ ತಿನ್ನಿ ಹೋಗಿ, ನೀವು ಹಂದಿ ಹಾಲನ್ನೇ ಕುಡೀರಿ. ನೀವು ಆ ರೈತ ಬೆಳೆದ ಯಾಕೆ ತಿಂದ್ರಿ ನೀವು? ಆನೆ ಒಂದೇನೆ ಬರೋದು, ಕಾಡೆಮ್ಮೆಗಳು ಅವು ಬರ್ತಾವ. ಆದ್ರೂ ಇದನ್ನೆಲ್ಲ ನೋಡಿದ್ರೆ ಇಲ್ಲಿನ ಜನಗಳ ಜೀವನ ತುಂಬಾ ಕಷ್ಟ ಅನ್ಸುತ್ತೆ. ಇಲ್ಲಿನ ಮಕ್ಕಳು ಸ್ಕೂಲು ಕಾಲೇಜ್ಗಳಿಗೆ ಹೋಗ್ಬೇಕಾದ್ರೆ 2 ರಿಂದ 3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಯಾವುದೇ ರಸ್ತೆ ವ್ಯವಸ್ಥೆ ಇಲ್ಲ, ಬಸ್ಸಿನ ವ್ಯವಸ್ಥೆ ಇಲ್ಲ. ದಾರಿ ಮಧ್ಯೆ ಯಾವ್ದಾದ್ರು ಕಾಡು ಪ್ರಾಣಿ ಬಂದು ಅಟ್ಯಾಕ್ ಮಾಡಿದ್ರು ಕೇಳೋರು ಇರಲ್ಲ. ಆ ಥರ ಪರಿಸ್ಥಿತಿಲಿದೆ ಈ ಒಂದು ರೂಟು. ನೋಡ್ರಿ, ಕೆಲವ್ರು ಕೇಳ್ತಾ ಇದ್ರಲ್ಲ ನಮ್ಮ ಕಾಡನ್ನು ತೋರಿಸಿ ಅಂತ. ಇದೆ ನೋಡಿ ನಮ್ಮ ಕಾಡು. ನೋಡ್ರಿ ಜೋಳ ಮೇಯ್ತಾ ಇದೆ ಕಾಡೆಮ್ಮೆ. ಗಂಡು ಕೋಣ ಅಂದರೆ ಕಾಟಿ ಅಂತಲೂ ಕರೀತಾರೆ ಇದನ್ನು. ತಲೆ ನೋಡಿ ಎಷ್ಟು ದೊಡ್ಡದಾಗಿದೆ ಇದಕ್ಕೆ. ಮಾಮೂಲಿ ಕಾಡೆಮ್ಮೆಗಳಿಗೆ ಆ ಥರ ಬರೋಲ್ಲ. ಕಾಟಿ ಗಂಡು ಕೋಣಗಳಿಗೆ ಮಾತ್ರ ಅಲ್ಲಿ ದಪ್ಪದಾಗಿ ಬರೋದು ಮೇಲ್ಗಡೆ. ಇಲ್ಲಿ ಕೆಳಗಡೆ ಕಾಲು ಬೆಳ್ಳಗೆ ಬರುತ್ತೆ. ಕೊಟ್ಟಿದ್ದೀವಿ. ಇವಾಗ ಬಂದು ಅದನ್ನ ಕಾಡಿಗೆ ಕರ್ಕೊಂಡು ಹೋಗ್ತಾರೆ. ಬೈಕ್ ಒಳಗೆ ಬಿಡ್ರಿ, ಬೈಕ್ ಒಳಗೆ ಎತ್ತವ್ರಿ. ಅಲ್ಲಿ ಎಸ್ಕೊಳ್ಳೋ. ಅಯ್ಯಯ್ಯೋ, ನನ್ನ ಬೈಕ್ ಬೇರೆ ಅಲ್ಲ ಐತಲ್ಲಪ್ಪ. ಹಸುಗಳ ಮೇಲೆ ಹಸುಗಳು. ಹೈ 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 ಹೈ. ಅಯ್ಯೋ ನನ್ನ ಬೈಕು. ಹೈ 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 ನನ್ನ ಬೈಕು. ಅಬ್ಬಾ, ಸದ್ಯ ಬೈಕ್ ಉಳ್ಕೋತ. ನೋಡ್ರಿ, ಇವಾಗ ಆನೆ ದಾಳಿ ಮಾಡಿರೋದು ಅಂದರೆ ಆನೆ ಮೇಯ್ದಿರೋದು ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಸುತ್ತಮುತ್ತ ಎಲ್ಲ ರಾಗಿ ಹೊಲ, ಎಲ್ಲ ತುಳ್ದು ಹಾಳು ಮಾಡಿ ಹೋಗಿರೋವಂಥದ್ದು ಇದು. ಇಲ್ಲಿ ನೋಡಿ ಆನೆ ಹೆಜ್ಜೆಗಳಿವೆಲ್ಲ. ಅಲ್ಲೇನು ಕಾಣಿಸ್ತಾ ಇದೆಯಲ್ಲ ಆ ಬಾರ್ಡ್ರಿಂದ ಆ ಕಡೆಗೆ ಕಾಡು, ಈ ಕಡೆಗೆ ಹೊಲ. ನೋಡೋದಕ್ಕೆ ಸೇಮ್ ಕಟಾವು ಮಾಡಿರೋ ಹೊಲ ಥರ ಕಾಣಿಸುತ್ತೆ. ಬಟ್ ಎಲ್ಲ ಪ್ರತಿಯೊಂದನ್ನು ಆನೆಗಳು ಹಾಳು ಮಾಡಿರೋದು. ಒಂದು ಜಾಗದಲ್ಲಿ ಆನೆ ಹೆಜ್ಜೆ ಇಲ್ಲ ಅಂತ ಹೇಳೋಗಿಲ್ಲ. ಪ್ರತಿಯೊಂದು ಜಾಗದಲ್ಲೂ ಆನೆ ಹೆಜ್ಜೆಗಳು ಎಲ್ಲ ಜಾಗದಲ್ಲೂ ಮೇಯ್ಕೊಂಡು ಹೋಗಿದ್ದಾವೆ. ನೋಡಿ, ಇಲ್ಲೇ ಆನೆ ಬರ್ತಾ ಇದ್ದಿದ್ದ ಜಾಗ ಇದು. ಇವಾಗ ಆನೆಗಳು ಬಂದು ಮೇಯ್ಕೊಂಡು ಹೋದ್ಮೇಲೆ ಎಲ್ಲ ಈ ಗುಂಡಿನ ತೆಗೆದಿದ್ದಾರೆ. ಇಲ್ಲೇನು ಕಾಣಿಸ್ತಿದೆ ಸುತ್ತಮುತ್ತ ಬಯಲು, ಅಲ್ಲಿ ತನಕನೂ ಫುಲ್ ಎಲ್ಲ ರಾಗಿನೇ ಹಾಕಿರೋದು ಟ್ರೈಬಲ್ ಪೀಪಲ್ಸ್ಗಳು. ಬಟ್ ಎಲ್ಲನೂ ಮೇಯ್ಕೊಂಡು ಹೋಗಿದ್ದಾವೆ. ಕಾಡಂಚಿನ ಪ್ರದೇಶಗಳಲ್ಲಿ ಕಾಡು ಪ್ರಾಣಿಗಳು ಬರದೆ ಇನ್ನೇನು ಬರುತ್ತೆ ಅಂದ್ಬಿಟ್ಟು ಕೆಲವರು ಬುದ್ಧಿವಂತರು ಕಮೆಂಟ್ ಮಾಡ್ಬೋದು. ಆದರೆ ಸಿಟಿಲಿ ಕೂತ್ಕೊಂಡು ಕಮೆಂಟ್ ಮಾಡೋದಕ್ಕೂ ಇಲ್ಲಿ ಜೀವನ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಇವರು ಈ ಒಂದು ಜಾಗನ ಬಿಟ್ಟು ಬೇರೆ ಇನ್ನೆಲ್ಲ ಹೋಗೋಕ್ಕಾಗುತ್ತೆ? ಎಷ್ಟೇ ಚಾಲೆಂಜಸ್ ಆದರೂ ಇವರು ಈ ಒಂದು ಜಾಗದಲ್ಲೇ ಇರಬೇಕು, ಇಲ್ಲೇ ಜೀವನ ಮಾಡಬೇಕು. ಇವರು ಮಳೆ ಕಡಿಮೆ ಆಗಿರೋದ್ರಿಂದ ರಾಗಿ ಎಲ್ಲ ಯಾವ ಥರ ನೆಲದಲ್ಲೇ ಇದೆ ನೋಡಿ. ಇಲ್ಲಿ ಬರೋದೇ ಅರ್ಬಿರ್ಕೆ ಬೆಳೆ, ಅದರಲ್ಲಿ
ಪ್ರಾಣಿಗಳು ಬಂದು ತಿನ್ಕೊಂಡು ಹೋದರೆ ಅವ್ರಿಗೆ ಏನೂ ಸಿಗಲ್ಲ. ಆದರೂ ಇದನ್ನೆಲ್ಲ ನೋಡಿದ್ರೆ ಇಲ್ಲಿನ ಜನಗಳ ಜೀವನ ತುಂಬ ಕಷ್ಟ ಅನಿಸುತ್ತೆ. ನೀವು ಡೈಲಿ ಬಂದು ಇಲ್ಲೇ ಮಲ್ಗ್ತೀರಾ? ಡೈಲಿ ಬಂದಿಲ್ಲೇ ಇಲ್ಲೇ 2 ತಿಂಗಳಿಂದ ಡೈಲಿ ಬಂದು ಇಲ್ಲೇ ಮಲ್ಗೋದು. ಭಯ ಆಗಲ್ವಾ ಆನೆಗಳು ಬಂದ್ರೆ? ಏನ್ ಭಯ, ಏನ್ ಮಾಡಕ್ಕಾಗದು, ಫಸಲ್ ಮೇಯ್ಕತ್ತದೆ ಅನ್ನೋದು ಒಂದು ಭಯ ನಮಗೂ. ಡೈಲಿ ಬರ್ತಾವ ಆನೆ? ಡೈಲಿ ಬರ್ತವೆ, ಡೈಲಿ 3 ಕಾಲ್ನಡೆ ಡೈಲಿ ಬರ್ತವೆ. ಯಾರ್ಯಾರು ಆನೆಗಳನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ರೋ ಕಮೆಂಟ್ ಮಾಡಿ. ನೆಕ್ಸ್ಟ್ ನೈಟ್ ಕ್ಯಾಂಪ್ ಇಲ್ಲಿ ಮಾಡೋಣ. ಇಷ್ಟೊತ್ತು ರಾಗಿ ಹೊಲ ಹಾಳು ಮಾಡಿರೋದನ್ನ ನೋಡಿದ್ರಿ. ಇವಾಗ ಜೋಳದ ಹೊಲನ ಯಾವ ಥರ ಹಾಳು ಮಾಡಿದ್ದೇವೆ ನೋಡಿ. ಇಲ್ಲಿ ಸುಮ್ಮನೆ ನಮ್ಮ ರೈತರು ಯಾರನ್ನು ಜಗಳ ಮಾಡೋಕ್ಕಾಗಲಿ ಕೆಣ್ಕೋದಕ್ಕಾಗಲಿ ಹೋಗಲ್ಲ. ಅವ್ರಿಗೇನಾದರೂ ತೊಂದರೆ ಆದರೆ ಮಾತ್ರ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೇಳಕ್ಕೆ ಹೋಗ್ತೀವಿ. ಸೊ ಇಲ್ಲಿ ನೋಡಿ, ಇದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಹಾನಿ ಮಾಡಿದ್ದೇವೆ ಅಂತ. ಇದಿಷ್ಟೇ ಅಲ್ಲ, ಇಷ್ಟೊತ್ತು ನೀವೇನು ನೋಡಿದ್ರಿ ಅಲ್ಲಿ ಒಂದು 50 ಎಕರೆ ರಾಗಿ ಹೊಲ, ಹಾಗೆ ಈ ಕಡೆಗೆ ಬಂದರೆ ಜೋಳದ ಹೊಲ. ಮುಂದೆ ಈ ಥರ ಕಾಣಿಸ್ತಿರ್ಬೋದು. ಹಾಗೆ ಒಳಗಡೆಗೆ ಹೋದರೆ ಯಾವ ಥರ ಎಲ್ಲ ಹಾನಿ ಮಾಡಿದ್ದೇವೆ ನೋಡಿ. ಇಲ್ಲಿ ಬರೀ ಕಾಡು ಪ್ರಾಣಿಗಳಿಂದ ತೊಂದರೆ ಅನುಭವಿಸ್ತಿದ್ದಾರೆ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿಲ್ಲ. ಈ ಒಂದು ಊರುಗಳಲ್ಲಿ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ, ಸರಿಯಾದ ಬಸ್ಗಳ ವ್ಯವಸ್ಥೆ ಇಲ್ಲ, ಮೂಲಭೂತ ಸೌಕರ್ಯಗಳ ಕೊರತೆ ತುಂಬಾನೇ ಇದೆ. ಪೂರ್ತಿ ಮಳೆ ನಂಬ್ಕೊಂಡು ಹಾಕಿರೋ ಬೆಳೆ, ಮಳೆ ಸರಿಯಾಗಿ ಹಾಕಿರೋದು ನಾವೆಲ್ಲ. ವರ್ಷಕ್ಕೆ ಒಂದೇ ಬೆಳೆ ಇವ್ರು ಬೆಳೆಯೋದು. ಒಂದು ವರ್ಷಕ್ಕೆ ಎಷ್ಟು ಅಮ್ಮಮ್ಮ ಅಂದರು ಒಂದು 70,000 80,000 ಅಷ್ಟಾಗುತ್ತೆ. ಅದರಲ್ಲಿ ಲೀಸ್ ತಗೊಂಡಿರೋದು ಆ ಓನರ್ಗೆ 50,000 60,000 ಹೋದರೆ ಇವ್ರಿಗೆ ಮಿಚ್ಚ ಆಗೋದೆ 10,000 20,000 ಅಷ್ಟೇ ಮಿಚ್ಚ ಆಗೋದು. ಅದರಲ್ಲಿ ಈ ಥರ ಕಾಡು ಪ್ರಾಣಿಗಳು ಬಂದು ಹಾಳು ಮಾಡಿಬಿಟ್ರೆ ಅವ್ರ ಕತೆ ಮುಗೀತು. ಸೊ ಅದಕ್ಕೋಸ್ಕರ ನಾವು ಎಲ್ಲ ರೈತರು ಈ ಥರ ಒಂದು ಟ್ರೈಬಲ್ ಪೀಪಲ್ಗಳು ನೋಡಿ, ಈ ಕಾಡಂಚಿನ ಪ್ರದೇಶಗಳ ರೈತರಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂದ್ಬಿಟ್ಟು ಒಂದು ಹೋರಾಟ ಮಾಡ್ತಾಯಿದ್ದೀವಿ. ಪರಿಶೀಲನೆಯನ್ನು ಮಾಡೋದು, ಬದನೆಕಾಯಿನ ನಾವು ಮಾಡೋದು ನಿಮ್ಗೆ ಗೊತ್ತು ಸರ್. ನೀವು ಸಂಬಳ ತಗೊಳಲ್ವಾ? ಮಾತಾಡ್ರಿ ನಿಮ್ಮ DC ಗೆ. ಯಾವತ್ತು ಬಿಡ್ತೀರಾ ಬಸ್ ಹೇಳಿ ನಮಗೆ? ಇಲ್ಲಿ ಈ ಬಸ್ ಬಿಡಬೇಕು ನೀವು ತಗೊಳ್ಳಿ. ನಾವು ಇವತ್ತು ಒಂದು ವಾರದಿಂದನೇ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿವಿ. ಅಂದರೆ ಸ್ಟ್ರೈಕ್ ಮಾಡಲಿ ಬಿಡುವವರು ಅಂತಲ ಬೇಡಿಕೆ ಎಲ್ಲ ಒತ್ತಾಯ. ನಿಮ್ಮನ್ನು ಬೇಡಲ್ಲ, ನಾವು ಬೇಡದು ದೇವ್ರನ್ನ. ಬೇಡಿಕೆ ಎಲ್ಲ ಒಕ್ಕೊತ್ತಾಯ. ನಾವು ಯಾರನ್ನೂ ಬೇಡಲ್ಲ, ಬೇಡಕ್ಕೆ ನೀವೇನು ದೇವ್ರಲ್ಲ. 18 ಕೋಟಿ ಖರ್ಚು ಮಾಡಿಬಿಟ್ಟು ಆನೆ ಇದು ರೈಲ್ ಕಂಬಿನ ಹಾಕ್ಬಿಟ್ಟಾನೆ. ತಕೊಂಬಂದದೆ ಆ ಕಡೆಯಿಂದ ಅತ್ತಾಗ ಹಾಕ್ಬಿಟ್ರು, ಈ ಕಡೆಗೆ ಇತ್ತಾಗ ಹಾಕ್ಬಿಟ್ರಾನೆ, ಮಧ್ಯವಾಗಿ ತಗೊಂಬಂದು ಬಿಟ್ಬಿಟ್ರಲ್ಲೇ. ಇದು ಸರಿಯಾ? ನೋಡಿ ನಡೀರಿ, ಅಲ್ಲಿ ಮಾಡ್ರೆ ವ್ಯವಸ್ಥೆನ. ಇದು ಸರಿ ಅಂದ್ಬಿಟ್ರೆ ನಾವು ಬದಲು ಹೆಸರು ಕಟ್ಸ್ಕೊತೀವಿ. ಇಂಥ ಕೆಲಸ ಮಾಡಿ ಬಿಟ್ಬಿಟ್ರಲ್ಲ, ಒಂದೇ ತೊಗೊಂಬರಮಟ್ಟಿ ಮಾಡಿಬಿಟ್ಬಿಟ್ರಲ್ಲ. ಅಂಡಾಡ್ಕೊಂಡು ಹೋಯ್ತಿದ್ದವನ್ನೆಲ್ಲ ತಗೊಂಬಂದು ಒಂದೇ ತೊಗೊಂಬಿಟ್ಬಿಟ್ರಾನೆ. ಇದು ಭಾರಿ ಚಂದ ಅಂತಲ್ಲ. ಯಾತಕ್ಕೆ ಬೇಕನೆ ಈ ಕೆಲಸ? ನಾವು ರೈತರ ಹುಟ್ಟಬಾರ್ದಾಗಿತ್ತಾನೆ. ಈ ಹಿಂಸೆ ಬೇಡಿ ಸಂಧೆ ಗಂಟೆ ಜಮೀನಲ್ಲಿ ಕೆಲಸ ಮಾಡಿಬಿಟ್ಟು ಸಂಧೆನಾಗ ಹೋಗಿ ಕಾಯ್ವಲ್ 4-5 ಜನನ ಕೊರಲು ಕೊಟ್ಬಿಡ್ತಾನೆ ಆನೆಗಳು. ಏನಾಗಾದ್ರೆ ನಾವು ಕಡೆ ಬಾರ್ಡ್ರನವ್ರು ಅಂದ್ಬಿಟ್ಟು ಹಾಗಾದ್ರೆ ಏನು ಬೇಕಾದ್ರೂ ಮಾಡ್ಬೋದ ನೀವರು? ಅಲ್ಲೆಲ್ಲ ಕಡೆ ಬಾರ್ಡ್ರು ಅಂದ್ಬಿಟ್ಟು ಇಷ್ಟು ನೆಗ್ಲೆಕ್ಟ್ ಮಾಡ್ಕೊಂಡು ಇಷ್ಟು ಉದಾಸೀನ ಮಾಡಿದ್ರೆ ಹಾಗಾದ್ರೆ ನಮ್ಮ ಮನುಷ್ಯರಲ್ವಾ? ನಾವೇನು ಮರಗಳ ಇಲ್ಲ ಮೃಗ ಜಾತಿಗಳನ್ನೇ. ಹಿಂದೆ ಏನಾಗಿತ್ತು ಸರ್, ಅದು ಕಂಟಿನ್ಯೂಸ್ ರೈಲ್ವೆ ಬ್ಯಾರಿಕೇಡು ಇದಾಗಿತ್ತು. ಈಗ ಮಧ್ಯ ಈ ಟ್ರೈಬಲ್ ಜಮೀನಿತ್ತು, ಅದೇನಾಗಿತ್ತು, ಅವರು ಬಳಸ್ಕೊಂಡು ಪ್ರಪೋಸಲ್ ಕೊಟ್ಟಿರಲಿಲ್ಲ, ಸ್ಟ್ರೈಟ್ ಕೊಟ್ಬಿಟ್ಟಿದ್ರು. ಹಿಂದೆ ನೇರನೂ ಮಾಡಲಿಲ್ಲ, ಬಳಸ್ಕೊಂಡು ಮಾಡಲಿಲ್ಲ. ಅಲ್ಲ ಕೇಳಿ ತಾಡ್ಯಪ್ಪ, ಅವ್ರು ಮಾತಾಡಲಿ, ಆಮೇಲೆ ನೀವು ಮಾತಾಡರಿ, ಆಮೇಲೆ ಹೇಳರಿ. ಅದು ಕಾಮಗಾರಿ ಹಂಗೆ ಸಿಗಲ್ಲ ನಿಮ್ಗೆ, ಸ್ಪಷ್ಟತೆ ಸಿಕ್ಕಲ್ಲ ಮಧ್ಯ. ಅದು ಹಂಗಾಗಿ ಕಾಮಗಾರಿ ಅವತ್ತಿಂದ ಬಾಕಿ ಉಳ್ಕೊಂಡಿದೆ. ಅದಕ್ಕೆ ಇವಾಗ ನಾವು ಬಂದ್ಮೇಲೆ ಈಗ 1.5 ಕಿಲೋಮೀಟರ್ ಇಲ್ಲೇನಿದೆ ಅರೇಕಡವನ್ ದೊಡ್ಡಿ ಮತ್ತು ಅಂಡೆ ಕುರುಬನ್ ದೊಡ್ಡಿ ಏನು ಟ್ರೈಬಲ್ ಲ್ಯಾಂಡ್ ಇದಾವಲ್ಲ, ಅದನ್ನು ಸೇರಿಸಿ ಅವೆರಡೂ ಜಾಗದಲ್ಲೂ ಈಗ ಏನು ರೈಲ್ವೆ ಬ್ಯಾರಿಕೇಡ್ ಅರ್ಧರ್ಧಾಗೆ ಮಧ್ಯ ಗ್ಯಾಪ್ ಬಿಟ್ಟಿದ್ದಾರಲ್ಲ, ಅದಕ್ಕೆ ನಮಗೆ ಈಗ ಏನು ರೈಲ್ವೆ ಬ್ಯಾರಿಕೇಡ್ಗೆ ಈ ಸರಿ ನಮಗೆ ಸರ್ಕಾರದಿಂದ ಯಾವುದೂ ಯೋಜನೆ ಇಲ್ಲ. ಹಂಗಾಗಿ ನಮ್ಗೆ ಅರ್ಜೆಂಟ್ಗಾದರೂ ಟೆಂಟಕಲ್ ಫೆನ್ಸ್ನಾದರೂ ಮಾಡಿಸ್ಕೊಡಿ. ತಾತ್ಕಾಲಿಕವಾಗಾದರೂ ಒಂದು 2-3 ವರ್ಷನಾದರೂ ತಡೆಯಂಗೆ ರೈಲ್ವೆ ಬ್ಯಾರಿಕೇಡ್ ಆಗೋ ತನಕ ಮಾಡಂಗೆ ಅದನ್ನು ಬಳಸ್ಕೊಂಡು ನಮಗೆ. ಹಲೋ ಸರ್, ಅವ್ರು ಮುಗಿಲಿ ತಾಡಿ. ಅದನ್ನು ಹೇಳ್ತೀನಿ ಯಜಮಾನ್ರೆ, ಅವ್ರು ಮುಗಿದ ಮೇಲೆ ನೀವು ಬರ್ಕಳಿ, ಆಮೇಲೆ ಮಾತಾಡಿ ನೀವು. ರೇ ಯಜಮಾನ್ರೆ, ಈಗ ಸುಮ್ಮನೆ ಒಂದು 5 ನಿಮಿಷ ತಾಳ್ಮ ತಗೊಳ್ಳಿ, ತಾಳ್ಮನ. ಅವ್ರು ಆಮೇಲೆ ನೀವು ಬರ್ಕಳಿ, ಹೇಳಿ ಸರ್, ಹೇಳಿ. ಈಗ 3 ಜಾಗದಲ್ಲಿ ನೋಟ್ ಮಾಡ್ಕೊಳ್ಳಿ, ಆಮೇಲೆ ಮಾತಾಡಿ. ಅದ 3 ಜಾಗದಲ್ಲಿ ರೈಲ್ವೆ ಕಂಬಿ ಮುರಿದೋಗಿದೆ. ಅದನ್ನು ಸಾಹೇಬ್ರ ಗಮನಕ್ಕೆ ನಾನು ಬಂದ ಮೇಲೆ ಫೋಟೋ ಎಲ್ಲ ತೆಗೆಸಿ ಕಳಿಸ್ಕೊಟ್ಟಿದ್ದೀವಿ. ಆ 3 ಜಾಗಕ್ಕೆ ಆ ಕಡೆ ಎಲ್ಲ ರೈಲ್ವೆ ಬ್ಯಾರಿಕೇಡ್ ವರ್ಕ್ ನಡೀತಾ ಇದೆ. ಅದನ್ನು ಅವ್ರಿಗೆ ಹೇಳ್ಬಿಟ್ಟು ನಾನು ರೆಡಿ ಮಾಡಿಸ್ಕೊಡ್ತೀನಿ ಅಂತ ಸಾಹೇಬರು ನೆನ್ನೆನೂ ಮಾತಾಡಿದ್ದಾರೆ. ಅದನ್ನು ರೈಲ್ವೆ ಬ್ಯಾರಿಕೇಡ್ ಮುರಿದೋಗಿದೆಯಲ್ಲ, ಆ 3 ಜಾಗ ರೆಡಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸಾಹೇಬರು. ಸರ್, ಈಗ ನಿಮಗೆ ಇದೆಲ್ಲ ಮಾಡಿ ಅಂತ ಯಾತಕ್ಕೋಸ್ಕರ ಮಾಡ್ತಾಯಿದ್ರಿ ಇದನ್ನೆಲ್ಲ? ಆನೆಗಳು ಬರಬಾರ್ದು, ಕಾಡು ಪ್ರಾಣಿಗಳು. ನೀವು ಎಲ್ಲಾರು ಮಾಡಿ, ಏನಾರು ಮಾಡಿ, ನೀವು ಬ್ಯಾರಿಕೇಡ್ನಾರು ಹಾಕಿ, ನೀವ್ಯಾರು ಮಲಿಕಳಿ, ಯಾರ್ಯಾರು ಮಲಗಿಸಿ,
ನಮ್ಗೆ ಅದು ಸಂಬಂಧ ಇಲ್ಲ. ಪ್ರಾಣಿಗಳು ನಮ್ಮದೇ, ನಿಮ್ದಲ್ಲ ಪ್ರಾಣಿಗಳು. ಪ್ರಾಣಿಗಳು ಯಾರ್ದು ಹೇಳಿ? ನೀವಿರೋದೇ ಅದಕ್ಕೆ ಸರ್, ಅವನ್ನ ಅದು ನೋಡ್ಕೊಳಕ್ಕೆ, ಕಾಡು ರಕ್ಷಣೆ ಮಾಡೋಕ್ಕೆ ನೀವಿರೋದು. ಅದಕ್ಕೆ ನಿಮ್ಮ ಸಂಬಳ ಅಲ್ವಾ? ನೀವು ಕರೆದಾಗ ಬರಲ್ಲ, ನಾವು ಹಂಗೆ ಮಾಡ್ಬಿಡ್ತೀವಿ. ಸರ್ಕಾರ ಅಂದರೆ ಯಾರು? ಜನನೇ ಸರ್, ನಾವೇ ಸರ್ಕಾರ. ಇನ್ನು ಸರ್ಕಾರ ಏನು? ನಾವಿದ್ದು ಎಲ್ಲ ಓಟ್ ಹಾಕಿದ್ರೆ ಅಲ್ಲಿ ಮುಖ್ಯಮಂತ್ರಿನೇ ಎಲ್ಲನೂ ಹೇಳ್ತಾನೆ ನಿಮಗೆ? ನಿಮ್ಮ ಫಾರೆಸ್ಟ್ ಮಿನಿಸ್ಟ್ರಿ ಹೇಳ್ಬೇಕಾ? DFನೇ ಹೇಳ್ಬೇಕಾ? ರೈತರು ಹೇಳಿದಾಗ ಸ್ಪಂದಿಸ ಅಂತ ಕೆಲಸ ಮಾಡಬೇಕು. ಸರ್ಕಾರ ಹೇಳಿದ್ರಿ ಅಂದರೆ ನೀವೊಂದು ಯಾರೋ ಒಬ್ಬರು ಸರ್ಕಾರ ಎಲ್ಲ ಬಂದು ಒಂದು ಬಾಯಿದ್ದ ಸರ್ಕಾರ ಎಲ್ಲ ಸೇರಿದ್ರೆ ಸರ್ಕಾರ. ನೀವೆಲ್ಲ ಇರೋದು ನಮ್ಮ ಕಾಡು ತಿಳ್ಕೊಳ್ಳಿ ನೀವು. ಈಗ ಚಿರತೆ ಅಂದ್ರೆ ಯಾರೋ ಚಿರತೆ ಬಂದು ಅಟ್ಯಾಕ್ ಮಾಡಿದ್ರೆ ಇವ್ರ ಮೇಲೆ ಕಂಪ್ಲೇಂಟ್ ಕೊಡಿ. ನೀವು ಎಷ್ಟು ಜನ ಕಂಪ್ಲೇಂಟ್ ಕೊಟ್ಟಿದ್ರಿ? ನೀವು ನಿಮ್ಮ ಮೂಲಕ ಬಿದ್ದರೆ ಅವ್ರು ಕಂಪ್ಲೇಂಟ್ ಕೊಡ್ತಾರೆ. ನೀವು ಆನೆ ಬಿದ್ದರೆ ಅವ್ರು ಕಂಪ್ಲೇಂಟ್ ಕೊಡ್ತಾರೆ. DFಗೆ 7 ಲಕ್ಷ ಸಂಬಳ ಕೊಡ್ತೀವಿ, ವೆಪನ್ಸ್ ಕೊಡ್ತೀವಿ, ಜೀಪ್ ಕೊಡ್ತೀವಿ, ಗನ್ ಕೊಡ್ತೀವಿ, ಇವರೆಲ್ಲ ಸಬಾರ್ಡಿನೇಟ್ ಕೊಡ್ತೀವಿ. ನಿಮ್ಗೇನು ಕೊಟ್ಟರು? ನೀವು ಒಂದು ನಿಮಿಷ, ನೀವು ಈಗ ಚಿರತೆ ಹೇಳಿದ್ರಿ, ಚಿರತೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ಬೇಕು, ಕೊಡಿ ಕಂಪ್ಲೇಂಟ್ ಇವ್ರ ಮೇಲೆ. FIR ಆಗೋದು ನೆಕ್ಸ್ಟ್ ಕ್ವಶನ್. ಅದು FIR ಆದ ಬಿಟ್ಟದ, ಅದು 2ನೇ ಕ್ವಶನ್ನು. ಅದು ಆಮೇಲೆ ನೋಡ್ಕೊಳ್ಳೋ. ನೀವು ಫಸ್ಟು ಕಂಪ್ಲೇಂಟ್ಗಳು ಕೊಡಬೇಕು. ನೀವು ಅಯ್ಯಪ್ಪ ನಿಮ್ಮ ಕುರಿ ತಿನ್ಕಂತ ಆಡು ತಿನ್ಕಂತ ಕೊಡಿ ಕಂಪ್ಲೇಂಟ. ನಿಮ್ಗೆ ಅರ್ಥ ಆಯ್ತಾ? ಕಾಡು ಯಾರ್ದವಲ್ಲ, ಕಾಡು ನಮ್ಮದು. ಇರ್ಸ್ಕೊಂಡಿರೋದು ಇವ್ರನ್ನ ನೋಡ್ಕೋಬೇಕು. ಅದನ್ನ ನೋಡ್ಕೊಳ್ಳೋದಾಗ ಇವ್ರು ಸಂಬಳ ಯಾಕೆ ತಗೋಬೇಕು? ಇವರು ಏನೂ ಮಾಡಿದ್ಮೇಲೆ ಇವರು ಸಂಬಳ ಯಾಕಪ್ಪ? ಸಂಬಳ ಯಾಕೆ ಸರ್ ನಿಮ್ಗೆ? ಈಗ ಕಾಡು ಪ್ರಾಣಿಗಳಿಗೆ ಬರ್ತಾವ ಒಳಕ, ಕಾಡ್ಲಿ ಲೂಟಿ ಮಾಡ್ತಾವ್ರೆ, ಕಾಡು ನಾಶ ಆಯ್ತದ ನೋಡಿ. ಪಕ್ಕ ತಮಿಳ್ನಾಡಿಗೆ ಹೋಗಿ ಒಂಚೂರು ದೂರ ಮುಂದಕ್ಕೆ ಹೋಗ್ಯಪ್ಪ, ಹೆಂಗಿದ್ದು ಕಾಡು, ಇಷ್ಟು ರಿಸ್ಟ್ರಿಕ್ಷನೇ ಇಲ್ಲ ಅಲ್ಲಿ. ನಿಮ್ಗೆ ಯಾಕೆ ಇವಕ್ಕೆಲ್ಲ ಸಂಬಳ ಕೊಡಬೇಕು? ಸಂಬಳ ಕೊಟ್ಟರೆ ನೀವು ಕೆಲಸ ಮಾಡಿದ ಮೇಲೆ ನೀವು ಕರ್ತವ್ಯನ ಇಷ್ಟೇ ಸರಿ ಬೇಜವಾಬ್ದಾರಿತನ ಮಾಡ್ತಾಯಿದ್ದೀರಿ. ನೀವು ಒಳ್ಳೆ ಸುಖ ಸಂಪತ್ತಿದ್ದೀರಿ, ಯಾರು ನೀವು ಇಲ್ಲ. ಕಾಡ್ಗೆ ಎಷ್ಟು ಜನ ನಿದ್ಗೆಟ್ರಿ? ನೀವು ಒಬ್ಬರು ನಿದ್ಗೆಡಲ್ಲ. ನೀವು ಇಲ್ಲಿ ನಾವು ಕೂತ್ಕೊಬೇಕು, ರೋಡಲ್ಲಿ ಕೇಳಬೇಕು. ನಿಮ್ಮ DF ಆಗಲಿ, DF ಸ್ಥಳಕ್ಕೆ ಬರೋಲ್ಲ. ಆ ಮಿನಿಸ್ಟ್ರ್ ಒಳಗೆ ಹೋಗಿ ಬಾಗಿಲು ತಗೋತಿದ್ದಾರೆ, ಅಲ್ಲಿ ಕೈ ಕಟ್ಕೊಂಡು ನಿಂತಿದ್ದಾರೆ. ಯಾಕೆ ನಾವೆಲ್ಲ ನಾವೆಲ್ಲ ಯಾರೋ ಸರ್? ಆಗಾರ ನಾನು ನಿಮ್ಮ ಹೆಸರಿಟ್ಕೊಂಡು ಹೇಳ್ತಾ ಇಲ್ಲ, ಇಡೀ ಎಲ್ಲರೂ ಅಷ್ಟೇ. ಅದೇ ಮಿನಿಸ್ಟ್ರ್ ಬಂದ್ಬಿಡ್ಲಿ, ಹೋಗಿ ಬಾಗಿಲು ತಗೋತಿದ್ದಾರೆ, ಹೋಗಿ ಸೆಲ್ಯೂಟ್ ಹೊಡೋದಿದ್ದಾರೆ. ಅವ್ರು ತಗೊಂಡು ಬಕೆಟ್ ಹಿಡಿಯೋಕೆ ಹೋಗ್ತಿದ್ದಾರೆ, ತಗೊಂಡೋಗಿ ಕಮಿಷನ್ ತಗೊಂಡೋಗಿ ಕೊಡ್ತಾ ಇದ್ದಾರೆ, ಇಷ್ಟು ದುಡ್ಡು ಬಂತು ಅಂತ. ನೀವೇನಾದ್ರು ಮಾಡ್ಯಪ್ಪ, ನಾವೇನು ಕೇಳಲ್ಲ, ನಮ್ಮ ಹೊಲಕ್ಕೆ ಬರಬಾರ್ದು ಅಷ್ಟೇ ನಾವು ಹೇಳೋದು. ನೀವು ಬೇರೆ ಕ್ಯಾಟ್ನಾರು ಹಾಕಿ, ಅದೆಂತೆಂಥ ಫೆನ್ಸ್ನಿಂಗ್ನಾರು ಹಾಕಿ, ನೀವೇನಾರು ಮಾಡಿ ನಮ್ಮ ಹೊಲಕ್ಕೆ ಬರೋಕ್ಕಿಲ್ಲ. ಬಂತ ವೈಜ್ಞಾನಿಕವಾಗಿ ಬೆಳೆ ನಷ್ಟ ಕೊಟ್ಕೊಡಿ. ಈಗ ನೀವು ಆಯ್ತಪ್ಪ, ನೀವು ಒಟ್ಟಿಗೆ ಅಂತಂದ್ರಿ ಸರ್, ಹಂದಿನೇ ತಿನ್ನಿ ಹೋಗಿ, ನೀವು ಹಂದಿ ಹಾಲನ್ನೇ ಕುಡೀರಿ. ನಾವು ಏನೂ ಕೇಳೋದು. ನೀವು ಯಾಕೆ ಅನ್ನ ಉಣ್ಬೇಕು? ನೀವು ಫಾರೆಸ್ಟು ಬರೀ ಮರಗಳನ್ನೇ ತಿನ್ನಿ ಹೋಗಿ, ನೀವು ಎಲೆನೇ ತಿನ್ನಿ ಹೋಗಿ. ನೀವು ಆ ರೈತ ಬೆಳೆದ ಯಾಕೆ ತಿಂದ್ರಿ? ನೀವು ಒಟ್ಟಾರೆ ಫಾರೆಸ್ಟ್ನವ್ರೆ, ನಿಮ್ಮ ಮಿನಿಸ್ಟ್ರಿಂದ ಹಿಡಿದು ನಿಮ್ಮ ಕೆಳಗೆ ಗಾರ್ಡವ್ರಿಗೂ ಯಾಕೆ ತಿನ್ಬೇಕು ಸರ್ ಅನ್ನ? ರೈತ ನೀವು ಬೇಕಾಗಿಲ್ಲ. ನಿಮ್ಗೆ ಫಾರೆಸ್ಟೇ ಇಂಪಾರ್ಟೆಂಟು. ನಿಜ, ನಮಗೂ ಫಾರೆಸ್ಟೇ ಇಂಪಾರ್ಟೆಂಟು. ನಾವೆಲ್ಲರೂ ಕದ್ದವ, ಹುಲಿ ಹೊಡೆದವ, ಹಿಡಿದು ಕೇಸ್ ಹಾಕಿ ಅಂತ ನಾವು ಕಾಂಪ್ರಮೈಸೇ ಇಲ್ಲ. ಏನೋ ಇವರು ಹೇಳಿದವರು 25 ರಾಗಿ ಮುಸ್ಕಿನ ಜೋಳ ಹೋಯ್ತು, ಅದು ಹೋಯ್ತು, ಅಪ್ಪಪ್ಪ ಹೆಂಗ್ಸ್ರು ಏನು ಮಾಡಿ ಬದುಕಿ ಹೆಂಗೆ ಕಟ್ಕೊಳ್ಳೋದವರು? ನಾಳೆ ಕಳ್ಳರು ಆಯ್ತಾರಪ್ಪ ಅವರೆಲ್ಲವ, ಗಾಂಜಾ ಬೆಳೆಯೋಕೆ ಹೋಯ್ತಾರಪ್ಪ ಅವರೆಲ್ಲವ. ಈಗ ಲಾಸ್ಟ್ಗೆ ಒಂದು ಫೈಟ್ ಮಾಡ್ತೀವಿ ನಾವು ನಿಮ್ಮೊಂದಿಗೆ, ಕೊನೆ ಹಂತದಲ್ಲಿ ಏನು ಮಾಡೋದು ನಾವು? ಹಿಂಗೆ ಬಿಟ್ಟರೆ ನೀವು ಬರೀ ಪ್ರಾಣಿ ಸಂಘರ್ಷ ಇದೇ ದಿನ ನಡೆದ್ರೆ ಮನುಷ್ಯನ ಆರೋಗ್ಯ ಎಲ್ಲ ನಿಮ್ಮ ಮೇಲೆ ಬೀಳ್ತಾರೆ ಒಂದಲ್ಲ ಒಂದಿನ. ಆಗ ಒಂದಲ್ಲ ಒಂದಿನ ಏನಾರು ಮಾಡಿಬಿಡ್ತಾರೆ. ಅದು ಮಾಡೋಕ್ಕೆ ಅವಕಾಶ, ಅವರು ತಾಳ್ಮೆಯಿಂದ ಇದ್ದಾರೆ. ನೀವೇನಂದ್ರೂ ಅನ್ಸ್ಕೊತಾರೆ ಅವರು. ಸಾಂತರ ಇನ್ನೂ ನೀವನ್ನೆಲ್ಲ ಸಾಂತ ಅವ್ರನ್ನ ಅಷ್ಟು ಗೌರವ ಕೊಡ್ತಾರೆ ನಿಮ್ಗೆ. ಹಂಗೂ ಊರು ಬಂದು ಇಷ್ಟೆಲ್ಲ ಆದರೂ ನೀವು ಸರ್ಕಾರ ನೀವು ಏನು ಮಾಡ್ಬೇಕಾದ ಮಾಡಿಟ್ಬಿಡಿಯತ್ತಾಗ ನಿಮಗೇನು ಬರೆದಿಡೋದು ಅಷ್ಟೇ. ನೀವು ಕೊಡಲ್ಲ ದುಡ್ಡ. ಈಗ ಸರ್ಕಾರ ಕೊಡಬೇಕು. ಸರ್ಕಾರ 50,000 ಅಂದರೆ 50,000 ಕೊಡ್ತಿದ್ದೀರಿ, ನೀವು 75,000 ಕೊಡೋಕ್ಕದ್ದ? ಅದು ನಾವು ಕೇಳಲ್ಲ. ನಿಮ್ಮ ಪಾರ್ಟಿ ಏನಿದೆ ಅದನ್ನು ಮಾಡಿ ಮುಗಿಸ್ಬಿಡಿ. ಇವತ್ತೆಲ್ಲ ಫಲಕ್ಕೆ ಬಂದಿರೋ ಮರ 27 ಮರನೂ ಫಲ ಕಳ್ಕೊಂಡು 2.5 ಎಕರೆ ಜೋಳ ಕಳ್ಕೊಂಡು ಇದುವರೆಗೂ ಯಾರೂ ಬಂದು ಸ್ಪಾಟ್ ನೋಡಿಲ್ಲ. ವಿಠಲ್ ಸಾಬ್ರು ಬಂದು ನೋಡಿದ್ದಾರೆ. ನಾವು ಫೋನ್ ಮಾಡಿದಾಗಲ್ಲ ಕಾವಲು ಕಳಿಸಿಂತ ಕಳಿಸ್ತಾರೆ. ಟಾಟಾ ಸುಮ್ಮ ಎತ್ಕೊಂಡು ಬರ್ರೋ ಅಂತ ಸಿನಿಮಾಲಿ ಬರ್ತಾರೆ, ಹಂಗೆ ಬರ್ತಾರೆ. ನನ್ನೇ ನಿಲ್ಸ್ಬಿಟ್ಟು ನನ್ನೇ ಒಂದು ಫೋಟೋ ಎತ್ಕೊಂಡು ನನ್ನ ತಮ್ಮಿ ಸೈನ್ ತಗೊಳ್ತಾರೆ. ನಮ್ಗೆ ಅಲ್ಲಿ ಫೋನ್ ಬಂದಿದೆ, ಅವ್ರು ಹೋದ ತಕ್ಷಣ ಬಂದಿಲ್ಲ, ಆನೆ ಮೇಯ್ತದೆ, ಹಂದಿ ಮೇಯ್ತದೆ. ನನ್ನ ಮಕ್ಕಳಿಗೆ, ನನ್ನ ಹೆಣ್ಸ್ಗೆ ಯಾರಿಗೂ ಸೇಫ್ಟಿ ಇಲ್ಲ. ಈ 15 ದಿನದಲ್ಲಿ ನಾನು ಕಳ್ಕೊಂಡಿರೋದು 2.5 ಎಕರೆ ಜೋಳ, 26 ತೆಂಗಿನ ಮರ. ಇದುವರೆಗೂ ಒಂದು ಆಫೀಸರ್ ಆದರೂ ನನ್ನ ಜಮೀನೊಳಗೆ ಬಂದು ನೋಡಿಲ್ಲ. ಇದು ಕೇಳಿದ್ರೆ ಫೋನಲ್ಲೇ ಅರ್ಜಿ ಕೊಟ್ಬಿಡಿ. ಅರ್ಜಿ ಕೊಟ್ಟರೆ ಎಷ್ಟು ಕೊಡ್ತಾರೆ ಸರ್? ಹಾಂ, ಒಂದಿನ ಫೋನ್ ಮಾಡ್ಬೇಕಾದ್ರೆ ಸರ್ಕಾರ ಏನು ಹೇಳುತ್ತೋ ಅದನ್ನೇ ಹೇಳ್ತೀನಿ, ಅದನ್ನ ಮಾಡಬೇಕು. ನಿಮ್ ರೈತರು ಹೇಳ್ದಂಗೆ ಮಾಡೋಕ್ಕಾಗಲ್ಲ. ಅಂದ್ರೆ ಒಂದು ಆನೆ ಬಿದ್ದೋದ್ರೆ ಬೆಳ್ಕರಿದ್ ನನ್ನ ಅರೆಸ್ಟ್ ಮಾಡ್ತಾರೆ. ನನ್ನ ಜಮೀನು ಹಾಳಾಗಿದೆಯಲ್ಲ, ಯಾರನ್ನ ಅರೆಸ್ಟ್ ಮಾಡಮ್ಮ? RF ಅವ್ರು ಒಬ್ರು ಬಂತು ಮಾತಾಡಿದ್ರು. ಫೋನ್ ಯಾವ ಹೆಸರು ಗೊತ್ತಿಲ್ಲ, ನೈಟಲ್ಲಿ ಮಾತಾಡ್ದು. ನಮ್ ಸರ್ಕಾರ ಹೇಳ್ದಕ್ಕೆ ಕೇಳ್ತೀವಿ. ಸರ್ಕಾರ ಹೇಳ್ದಕ್ಕೆ ಕೇಳಿ.
ನಾವ್ ಹೇಳ್ದಾಗ ಯಾಕೆ ಕೇಳ್ತೀರಾ? ನಿಮ್ಮ ಪ್ರಾಣಿನ ನಿಮ್ ಇಟ್ಕೊಳ್ಳಿ, ನಮ್ಮನ್ನ ಬಾಳಕ್ ಬಿಡಿ. ಕಳೆದ 25 ದಿನದಿಂದ ಡೈಲಿ ಆನೆ ಬರ್ತದೆ, ರಾತ್ರಿನೂ ಬಂದಿದೆ. ಇನ್ನು ಎಷ್ಟು ದಿನ ಸರ್ ಹಿಂಗೆ ಕೂತ್ಕೊಳ್ಳೋದು ಬೀದಿಲಿ? ನೀವು ಹತ್ತಾಗ ಹೋದ್ರೆ ಹಂಗೆ ಆಗಲ್ಲ. ಕಲ್ಲು ಬಿದ್ದಿರೋದನ್ನ ಅದೆಷ್ಟು ವರ್ಷ ಆಗಲ್ಲ ಅಂದ್ರೆ ಅವರು ಎತ್ತು ನಿಲ್ಸೋಕೆ ಎಷ್ಟು ದಿನ ಬೇಕಾ? ಇಷ್ಟು ಸ್ಟ್ರೈಕ್ ಮಾಡಿಸ್ಕೋಬೇಕಾ? ಇನ್ನು ನೋಡಿ ಜನ ಎಲ್ಲ ನಂಬೋಯ್ತಾರೆ ಇಲ್ಲಿ ರೋಡ್ ಬಂದು ಕೂತಾರಪ್ಪ ಇವರು ಅಂತ. ರೋಡ್ ಕೂತ್ಕೊಳ್ಳೋದು ಮೂಗು ಹಿಡಿದ್ರೆ ಬಾಯಿ ಬಿಡೋದು. ಬರಲ್ಲ ನೀವು ಕರೆದ್ರೆ ಏನು ನಮಗೆ? ಈಗ ನೀವು ಪೋರಲ್ಲಿ ಹೇಳಿ ಮಾತಾಡಿ ಡಿ ಸಿ ಎಫ್ ಏನು ಮಾತಾಡ್ತೀರಾ? ಮಾತಾಡಿ ಏನು ಮಾಡ್ತಾರೆ ಹೇಳಿ. ಸುಮ್ಮನೆ ನೀವು ಬಂದು ಕರೆದ್ಬಿಟ್ಟು ನೀವು ನಿಂತ್ಕೊಳ್ಳೋ ನಮ್ಮ ಮನೆ ಹೋಗಿ ನಿಜ ನಾವು ಮನೆಗೆ ಹೋಗ್ಬೇಕು, ನೀವು ಹೋಗ್ಬೇಕು, ಆಫೀಸ್ ಕೆಲಸ ಮಾಡಬೇಕು, ಮಾಡೋದಲ್ಲ. ಒಂದು ಜವಾಬ್ದಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ನಮ್ಮ ಹೊಲಕ್ಕೆ ನೀವೇನು ಕೊಡಬೇಡಪ್ಪ, ನಾವೇನು ಪರಿಹಾರ ಕೊಡೋಕೆ ತಗೊಂಡು ನಿಂತಿದ್ದಾವ. ನಮ್ಮ ಹೊಲದಲ್ಲಿ ಬೆಳೆದ ನಮ್ಗೆ ಸಾಕು. ನಮಗೇನು ಸರ್ ತೊಂದರೆ ಕೊಡ್ತಾ ಇರೋಲ್ಲ ನೀವುಗಳು, ನಾವಲ್ಲ. ರೈತರು ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ, ಕೊಡ್ತಾ ಇರೋರು ನೀವು. ಬಸ್ ನಾಳೆಗೆ ಬಸ್ ನಿಲ್ಲಿಸ್ಬಿಡಿ, ಬೇಡ ನಮಗೆ, ನಾವು ಪಡ್ಕೊಂಡು ಹೆಂಗೆ ಹೋಯ್ತೀವಿ. ಎಲ್ಲಿಗೂ ಹೋಗ್ಬೇಡಿ ಬಸ್ಗಳು. ನಮ್ಮ ಹಳ್ಳಿಗಳಿಗೆ ಒಬ್ರಿಗೂ ಬೇಡಿ ಬಸ್ಗಳು. ಮಡಿಕಳಿ ಬಸ್ಗಳ ನೀವು ಬಸ್ ಕೇಳಿದ್ವ, ಕರೆಂಟ್ ಕೇಳಿದ್ವ? ನಾವು ಕರೆಂಟ್ ಇತ್ತಿಂದ ನಾವು ಬೆಳ್ಕೊಂಡು ಉಂಟಿಲ್ವಾ? ಕರೆಂಟ್ ಇಲ್ದಿದಾಗ ನಾವು ಚೆನ್ನಾಗಿರ್ಲ್ವ ಸರ್? ನೀವು ಯಾರೂ ಇರಲಿಲ್ಲ. ಕಾಡೊಂದು ಚೆನ್ನಾಗಿದ್ದು, ಫಾರೆಸ್ಟ್ ಇಲಾಖೆನೇ ಇರಲಿಲ್ಲ. ಕಾಡು ಸಮೃದ್ಧವಾಗಿತ್ತು. ಯಾವುದೋ ಒಂದು ಸೃಷ್ಟಿ ಮಾಡಿದ್ರು, ನಿಮ್ಮನ್ನೆಲ್ಲ ನೋಡ್ಕೊಂಡ್ಬಂದ್ರಿ. ನೀವು ಒಂದಷ್ಟು ಕಳ್ತನ ಮಾಡೋಕ್ಕೆ ಶುರು ಮಾಡಿದ್ರಿ, ನೀವೇ ಸಪ್ಲೈ ಮಾಡೋಕ್ಕೆ ಶುರು ಮಾಡಿದ್ರಿ, ನೀವೇ ಅಲ್ಲಿ ಇಟ್ಕೊಂಡ್ರಿ ಏಜೆಂಟ್ಗಳ, ನೀ ತಂದು ಕೊಡೋ, ಇಷ್ಟು ಕೊಡ್ತೀನಿ ಅಂತ. ನಿಮ್ಮ ಮನೆಗಳಿಗೆ ಹೋದು ಯಾರು ಮನೇಲಿ ತೆಗೆದು ಮರಗಳು ಮಂಚಗಳಿದಾವಪ್ಪ? ನಿಮ್ಮ ಮನೆಗಳು ಅವ ನಡ್ರಿ, ನಮ್ಮ ಮನೆಗಳಿದ್ದಾವೆ. ದಂಡಲದ ಕಾಡು ಎಲ್ಲ ಲೂಟಿ ಹೊಡೆದ್ರಿ, ತೀರಿಸ್ತು. ಅವೀರಪ್ಪನ ಬಂದು ಎಲ್ಲ ಮುಗಿಸ್ತು. ಕಾಡು ಹಾಳು ಮಾಡಿದಾರೆ. ದುಡ್ಡು ತೋರಿಸ್ರಿ ಅವ್ರಿಗೆ. ದುಡ್ಡು ಇಲ್ಲದವ್ರಿಗೆ ದುಡ್ಡನ್ನ ತೋರಿಸ್ರಿ. ನೀವು ಡ್ರಿಂಕ್ಸ್ ತಂದು ಕೊಡೋಕೆ ಇರಿದ್ರಿ ಅಲ್ಲ. ನೀವು ಅಂದರೆ ಪ್ರಾಮಾಣಿಕರಿಗೆಲ್ಲ, ಅಪ್ರಾಮಾಣಿಕರಿಗೆ ನಾವು ಹೇಳೋದು. ಆ ದುಡ್ಡು ಚಲಾವಣೆ ತೋರಿಸಿದ್ರು. ಅವ್ರು ಕಾಡು ನಾಶ ಮಾಡೋಕ್ಕಿರಿದ್ರು. ಲೈಟ್ ಕಂಬಗಳಿದ್ದು ನಮಗೆ ಬೆಳಕೊಂಡು ಮಳೆ ಹೋಯ್ತು, ಚೆನ್ನಾಗಿದ್ದು. ನಾವು ಈಗಲೂ ಬೇಡಿ ನಮ್ಗೆ ಕರೆಂಟು ತಗೊಂಡೋಗಿ ಕಿತ್ಕೊಂಡು ನಿಮ್ಮ ಲೈಟ್ ಕಂಬಗಳನ್ನ ಕಿತ್ಕೊಂಡು ಹೋಗ್ಯತಾಗ. ನಾವು ಯಾಕೆ ರಾಗಿ ಗೀಗಿ ಜೋಳ ಬೆಳ್ಕೊಂಡು ಉಂಡ್ಕೊಂಡು ನಮ್ಮ ಜೀವನ ಮಾಡ್ಕೊಂಡು ಹೋಗ್ತೀವಿ. ಸಾಲನೂ ಬರಲ್ಲ, ಏನೂ ಬರಲ್ಲ. ಬಸ್ಗಳು ಬೇಡ, ಯಾಕೆ ಎತ್ತಿನ ಗಾಡಿ ತಗೊಂಡು ತಿರ್ಗಾಡ್ತೀವಿ. ಎತ್ತಿನ ಗಾಡಿ ಹಿಂದೆ ಬಸ್ ಇತ್ತಾ? ಇವರೆಲ್ಲ ಜೀವನ ಮಾಡ್ತಿಲ್ಲಪ್ಪ. ನೀವು ಬಸ್ ಇತ್ತಾ? ಯಾರಿಗೋಸ್ಕರ ಸರ್ ಇವೆಲ್ಲ? ಸರ್ಕಾರ ಬಂತು, ಕೊಡೋಕ್ಕಿರಿದ್ರು, ಕೊಡಬೇಕು ಅದನ್ನ. ಇದೆಲ್ಲ ನಾವು ಕೇಳೋದಿಲ್ಲ, ನೀವು ಸೃಷ್ಟಿ ಮಾಡೋದು ಇವೆಲ್ಲವ. ಇವತ್ತು ಎಂತೆಂಥ ತಳಿಗಳನ್ನ ಬಿಡ್ತಿದ್ದೀರಿ, ಏನೇನೋ ಗೊಬ್ಬರಗಳನ್ನ ಬಿಟ್ರಿ. ಯಾರು ಇದನ್ನೆಲ್ಲ ಮಾಡಿದವರು? ಇದನ್ನು ನಾವು ಕಂಡು ಈಗಲೂ ಬೇಡ ನಮಗೆ. ನೀವು ಆ ಥರ ಆದರೆ ನೀವು ಅಥವಾ ಕಿತ್ಕೊಂಡು ನೀವು ಹೋಗಿ, ನಾವು ಕಾಡೊಳಗೆ ಹೆಂಗೋ ಬದುಕಿ ನೀವೇ ತಿಕ್ಕಿರ್ಬೇಕು. ಇಲ್ಲೆಲ್ಲ ಆನೆಗಳು ಬಂದಮೇಲೆ ನೀವೇ ತಿಕ್ಕಿರ್ಬೇಕು, ಹಂದಿಗಳು ಬಂದಮೇಲೆ ನೀವೇ ತಿಕ್ಕಿರ್ಬೇಕು. ಇಲ್ಲಿ ಇದ್ದು ಪ್ರಯೋಜನ ಏನು? ಇಲ್ಲಿ ಆಫೀಸು ಅದು ಇದು ಎಲ್ಲ ಯಾತಕ್ಕೆ? ಎಲ್ಲ ಇದ್ಕೊಂಡು ಒಳಗೆ ಬಂದಮೇಲೆ ನಿಮ್ಮ ಪ್ರಯೋಜನ ಏನು ನಮಗೆ? ಗಡಿನಾಡು ಪ್ರದೇಶವಾಗಿರ್ತಕ್ಕಂಥ ಒಂದು ಪ್ರದೇಶ ಇದು. ಇಲ್ಲಿ ರೈತಾಪಿ ಜನಗಳು ಕಾಡನ್ನು ನಂಬ್ಕೊಂಡು ಬೆಳೀತಾರೆ. ಹಾಗೆ ಕಾಡಿಗೆ ನಾವು ಜಾನುವಾರುಗಳನ್ನು ಬಿಡಬೇಕಾದ್ರೂ ಕೂಡ ಭಾಳ ತೊಂದರೆ ಆಗ್ತಕ್ಕಂಥ ಒಂದು ಸಂದರ್ಭ. ಈಗ ನಮ್ಮ ಗಿರಿಜನ ಮಕ್ಕಳು ಕಾಡಿಗೆ ಹೋಗ್ಬೇಕಾದ್ರೆ ಭಾಳ ತೊಂದರೆ ಆಗಿದೆ. ಅವ್ರಿಗೆ ಮುಕ್ತವಾಗಿ ಆ ಸಾಕು ಪ್ರಾಣಿಗಳನ್ನು ಕಾಡಿನಲ್ಲಿ ಮೇಯಿಸಿ ಬರತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಆಮೇಲೆ ಕಾಡೊಳಗಡೆ ಮೇಯಿಸೋರ್ನ ನೀವು ಯಾವುದು ರಿಸ್ಟ್ರಿಕ್ಷನ್ ಕೊಡಬೇಡಿ ಸರ್. ಕಾಡೊಳಗೆ ಹೇಳಿದ್ರೆ ಕಾಡೊಳಗಡೆ ಮೇಯಿಸಕ್ಕೆ, ದನಗಳ ಮೇಯಿಸಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ ನಿಮಗೆ. ಎಲ್ಲೂ ನೀವೆಲ್ಲರೂ ಮೇಯಿಸಿ, ಅವಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ. ಅದೆಲ್ಲ ಮಾಡ್ಬಿಡಿ ಸರ್. ದನಗಳ ಮೇಯಿಸಕ್ಕೆ ನೀವು ಯಾವುದೇ ಕಾರಣಕ್ಕೂ ತೊಂದರೆ ಕೊಡಬೇಡಿ. ಇಲ್ಲಿ ಹೋಗ್ತಾ ಇತ್ತು, ಒಂದು 10 ದಾರಿ ಇತ್ತು ಇಲ್ಲಿಂದ ಅಲ್ಲಿ ತನಕ. ಅವತ್ತೇನು ಟ್ರೈನ್ ಇಲ್ಲ ನಮಗೆ ಸರ್. ಇಲ್ಲಿ ಇದು ಟೈಗರ್ ಪ್ರಾಜೆಕ್ಟ್ ಆಯಿತು, ಫಸ್ಟ್ ವೈಲ್ಡ್ ಲೈಫ್ ಆಯಿತು. ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್, ಹಳ್ಳಿಯವ್ರಿಗೆ ಗೋಮಾಳ ಬಿಟ್ಟಿಲ್ಲ. ಲಕ್ಷಾಂತರ ದನಗಳಿತ್ತು, ಎಲ್ಲ ಮಾರಿ ಹಾಳು ಮಾಡ್ಕೊಂಡು. ಯಾಕೆ ಮಾಡ್ಕೊಂಡ್ರೆ ಐಲ್ಯಾಂಡ್ಗೆ ದನಗಳು ಬಿಡಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ, ಎಲ್ಲರೂ ಮೇಯಿಸಬಹುದು ನೀವು. ಇಲ್ಲ ಪಳ್ಳಿಕಾರು ಇಲ್ಲ, ಎಲ್ಲ ಹೊಂಟೋಯ್ತು. ಯಾಕೆ ಹೋಯ್ತು ಅಂದ್ರೆ ಮೇಯಿಸಕ್ಕಿಲ್ಲ ಸರ್. ಅದು ಕರೆಯೋದು 1/2 ಲೀಟ್ರು. ಹಳ್ಳಿಕಾರು 1 ಲೀಟರ್ ಕರೆದ್ರೆ ಹೆಚ್ಚು. ಅವರು ಹಾಲು ಕುಡಿತಾರಲ್ಲ, ಹಾಲು ಕುಡಿಯೋ 1 ಲೀಟರ್. ಈ ಇಲಾಜಿ ದನಗಳು ಜಾಸ್ತಿ ಕೊಡ್ತವೆ, ಅವನ್ನ ಮನೆ ಕಟ್ಟಕ್ಕೆ ಮೇಯಿಸ್ಬೇಕು, ಕಾಡು ಹೊಡಿಯಕ್ಕಾಗಲ್ಲ. ಈ ಹಳ್ಳಿ ಕಾರ್ನ ಅದು 1/2 ಲೀಟರ್ ಕೊಡೋದನ್ನ ಕಟ್ಟಾಕೊಂಡು ಇಬ್ರು ಮೇಯಿಸಕ್ಕಾಗಲ್ಲ. ಇರೋದು 5 ಕಾಲ್ನಡೆ ಏನು ಮೇಯಿಸಕ್ಕದು? ಎಲ್ಲ ಕರೆದ 2.5 ಲೀಟರ್ಗೆ 100 ರೂಪಾಯಿ ದುಡ್ಡು ಬರ್ಬೋದು. ಒಬ್ಬ ಮನುಷ್ಯನಿಗೆ ಸಾಕಾಗುತ್ತೆ. ಒಬ್ಬ 10 ಗಂಟೆ ಕಾಯಣ 100 ರೂಪಾಯಿ ಸಾಕಾಗಲ್ಲ. ಅದನ್ನ ಕಾಡ್ಗೆ ಓಡಿಸ್ತೀವಿ ಅಲ್ವಾ ನೀವು. ಅಲ್ಲೋಗಿ ಇಲ್ಲೋಗಿ ಅಂದ್ರೆ ಅದನ್ನ ಕಾಡಲ್ಲಿ ಮೇಯ್ತೆ, ಮನೇಲಿ ಕಟ್ಟಕ್ಕೆ ಮೇಯ್ಸಕ್ಕಾಗತ್ತಾ? ರಿಸ್ಟ್ರಿಕ್ಷನ್ ಇಲ್ಲ ನೋಡಿ, ಮೇಯ್ಸಕ್ಕೆ ರಿಸ್ಟ್ರಿಕ್ಷನ್ ಇಲ್ಲ. ಯಾರೋ ಅಂತಾರೆ, ನಾವು ಅದು ಅನ್ಕೊಂಡು ನೀವು ಹೊಂಟಿದ್ದೀರಿ ಅಷ್ಟೇ. ನೀವು ಕೇಳ್ಬೇಕಾ? ಏನಾದ್ರು ತಗೊಬಂದ್ ಹಿಡ್ಕನಿ ಕಾಡಿಂದ. ನಿಮ್ಗೆ ಯಾವೇನ್ ತಗೊಬಂದ ಬಿಡಿ ಸರ್. ಇನ್ನೊಂದು ತಗೊಂಡ್ ಹಿಡ್ಕನಿ. ಅವರೇ ಬೇರೆ, ಕಳ್ರೆ ಬೇರೆ, ಮೇಯ್ಸವ್ರೆ ಬೇರೆ. ನಿಮ್ಗೆ ಗೊತ್ತು ಕಳ್ರೆ ಯಾರ ಮೇಯ್ಸವ್ರೆ ಯಾರ ಅಂತ ನಿಮ್ಗೆ ಗೊತ್ತಿಲ್ಲ ಸರ್. ನೀವು ಇನ್ನೊಂದೆಲ್ಲ ಬಿಡಿ ಹೇಳಿದ್ರಲ್ಲ, ಈಗ ಮಾತು ಬಿಟ್ಟಾಕಿ ಕೈ ಮುಗಿತೀನಿ. ಏನ್ ಕಿರ್ಕ ಕೊಟ್ಟಾರ ಗೊತ್ತಾ ನಮಗೆ? ಅದು ಒಳಗೆ ತಿನ್ಕೊಂಡ್ರೆ ಏನು ಮಾಡಕ್ಕ ಕೇಳಿದವ ಕೇಳಿ ಕಿರ್ಬ ಹುಲಿ ತಿನ್ಕೋತು ಅಂತ ಇವ್ರನ್ನ ನಾವು ಕರ್ಕೊಂಡು ಕೇಳಿದವ ಕೇಳಿ.
ಈಗ ಅವ್ರು ಹೇಳಿರೋ ರಿಸ್ಟ್ರಿಕ್ಷನ್ ಇಲ್ಲ ಅಂತ ಇನ್ನು ಪುನಃ ಪದೇ ನೀವು ನೆಕ್ಸ್ಟ್ ಹೇಳ್ಬೋದಲ್ಲ. ನಮ್ಮದು ಮಲೆ ಮಹದೇಶ್ವರ ಅರಣ್ಯ ವಿಭಾಗ ಮತ್ತು BRT ಮಧ್ಯದಲ್ಲಿ ನಮ್ಮ ಬೈಲೂರು ಪಂಚಾಯತಿ ಇರೋದು. ನಮಗೇನಾದರೂ ಮುಖ್ಯವಾಗಿ ಕಾಡಂಚಿನ ಪ್ರಾಣಿಗಳು ಅಂತಂದರೆ ಎಲ್ಲರೂ ಇಲ್ಲಿ ಬಂದಿರತಕ್ಕಂಥವ್ರು ವ್ಯವಸಾಯಗಾರರಾದ್ರಿಂದ ಕಾಡು ಪ್ರಾಣಿಗಳ ಹಾವಳಿನ ತಪ್ಪಿಸ್ಬೇಕು. ಮೊದಲು ಇಲ್ಲಿ 1.5 ಕಿಲೋಮೀಟ್ರ್ ಇದು ರೈಲ್ವೆ ಕಂಬಿ ಮಾಡಿದ್ದಾರೆ, ರೈಲ್ವೆ ಬ್ಯಾರಿಕೇಡ್ ಹಾಕಿದ್ದಾರೆ, ಆ ಕಡೆನೂ ಹಾಕಿದ್ದಾರೆ, ಮಧ್ಯ 1-2 ಕಿಲೋಮೀಟ್ರ್ ಬಿಟ್ಬಿಟ್ಟಿದ್ದಾರೆ. ಏನಾಗಿದೆ ಅಂದರೆ ಬರತಕ್ಕಂಥವೆಲ್ಲ ಅಲ್ಲೇ ಬಂದು ನಮಗೆ ಭಾರಿ ಹಾವಳಿ ಮಾಡ್ತಾ ಇದ್ದಾವೆ. ಇದನ್ನು ಒಂದು ಮಾಡಬೇಕು. ನೆಕ್ಸ್ಟು ನಮ್ಮ ಮುಖ್ಯ ರಸ್ತೆ ಕೊಳ್ಳಗಾಲದಿಂದ ಇಲ್ಲಿಗೆ ನಾವು ಬರ್ಬೇಕಾದ್ರೆ ಮೊದಲು 1.5 ಅವರ್ಗೆ ಹೊರಟಾಯ್ತಾಯಿದ್ರು. ಇವಾಗ ಬರ್ಬೇಕಾದ್ರೆ 3 ಅವರ್ ಆಗುತ್ತೆ. ಎಲ್ಲ ಹಳ್ಳ ಕೊಳ್ಳಿ ಎಲ್ಲಿ ಬಿದ್ದನೋ ಇಲ್ಲ. ಸದ್ಯಕ್ಕೆ ಯಾರು ಗರ್ಭಿಣಿ ಸ್ತ್ರೀಯರೇನಾದ್ರು ಕೊಳ್ಳಗಾಲಕ್ಕೆ ಹೋಗ್ಬೇಕು ಅಂದರೆ ಅವ್ರ ಮಧ್ಯದಲ್ಲೇ ಹೆರಿಗೆ ಆಗುವಂಥ ಒಂದು ಪ್ರಮೇಯ ನಮಗೆ ಬಂದ್ಬಿಟ್ಟಿದೆ. ಎಲ್ಲ ಬಸ್ಗಳು ಕೊಳ್ಳೇಗಾಲದಿಂದ ಬರ್ತವೆ, ಎಲ್ಲಾದ್ರೂ ಬಳಸ್ಕೊಬರ್ಲಿ, ಪರವಾಗಿಲ್ಲ, ನಾವು ಕೇಳಲ್ಲ. ಬೈಲೂರಿಗೆ ಬರ್ತವೆ, ಇಲ್ಲಿಂದ ವಾಪಸ್ ಹೋಯ್ತವೆ, ಹೊಸಪಳ್ಳಿಗೆ ಬರ್ತವೆ, ವಾಪಸ್ ಹೋಯ್ತವೆ. ಅಲ್ಲಿಂದ ಒಳಗಡೆಗೆ ಹೋದ್ರೆ ತಾರ್ ರೋಡ್ ಇದೆ, ಅಲ್ಲಲ್ಲಿ 7-8 ಹಳ್ಳಿ ಸಿಗುತ್ತೆ. ಅವರೆಲ್ಲ ಬಸ್ಸಿಗೆ ಬರ್ಬೇಕಂದ್ರೆ 5-6 ಕಿಲೋಮೀಟರ್ ನಡ್ಕೊಬರ್ಬೇಕು. ಹಿಂಗ್ ಬರೋ ಬಸ್ಸು ಹಂಗೋಗಿ ಮತ್ತೆ ಒಡೆರ್ಪಳ್ಳಿಗೆ ಹೋಗಿ ಸೇರುತ್ತದು. ಅದಕ್ಕೆ ಹಂಗೆ ಬರಬಾರ್ದು ಬಸ್ಸು, ಮತ್ತೆ ಯಾಕೆ ಇಲ್ಲೇ ಹೋಗ್ತವೆ. ಆ ಥರ ಮಾಡ್ಕೊಡಿ ನಮ್ಗೆ ಹಳ್ಳಿಗಳಿಗೆ. ಬೇಕಾದ್ರೆ ಹೋಗಿ ರೂಟ್ ಎಲ್ಲ ನೋಡ್ಕೊಂಡೋಗಿ, ಎಷ್ಟು ಹಳ್ಳಿ ಸಿಗ್ತವೆ ನೋಡ್ಕೊಂಡೋಗಿ. ಅಲ್ಲಿಂದ 5-6 ಕಿಲೋಮೀಟರ್ ಆಗುತ್ತೆ, ನಡ್ಕ ಬಂದು ಇಲ್ಲಿ ಮೇನ್ ರೋಡಿಗೆ ಬಂದು ಹತ್ಬೇಕು. ಅವರೆಲ್ಲ ನಿಮ್ಗೆ ಎಷ್ಟು ದಿನ ಬೇಕು ಸರ್? ಈಗ ಸ್ಕೂಲ್ ಮಕ್ಕಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ಆಮೇಲೆ ಪ್ರಾಣಿಗಳು ಬರೋ ಟೈಮಿಗೆ ನಾವು ಸ್ಕೂಲ್ ಮಕ್ಕಳು ಕರ್ಕೋಬೇಕು. 47 ವರ್ಷ 70 ವರ್ಷ ಸ್ವತಂತ್ರ ಬಂದು ಬಸ್ ಇಲ್ಲ ಅಂದ್ರೆ ತಲೆ ತಗ್ಸ್ಬೇಕಪ್ಪ. ನಾವು ಪ್ರಜಾಪ್ರಭುತ್ವದಲ್ಲಿ ತಲೆ ತಗ್ಸ್ಬೇಕು. ಏನಾಗಾರ ನನ್ನ ಕರ್ತವ್ಯ ಏನೋ, ನನ್ಗೆ ಹಕ್ಕೇನಿದೆ, ಯಾವ್ದಕ್ಕೆ ಓಟ್ ಹಾಕ್ಬೇಕು ನಾನು, ನೀವು ಯಾವ್ದು ಸಂಬಳ ಕೊಡಬೇಕು ನಿಮಗೆ. ನನಗೆ ಬಸ್ ಇಲ್ಲ ಅಂದರೆ ನನ್ನ ಮಕ್ಕಳು ಓದ್ಸೋಕ್ಕಾಗಲ್ಲ ಅಂದಮೇಲೆ ಹೆಂಗಿರ್ಬೇಕು? ಇಷ್ಟು ಜನ ಹೇಳ್ತಾವ್ರಲ್ಲ, ನೀವು ಅಂದರೆ ಇಷ್ಟು ದಿನ ಏನು ಮಾಡ್ತೀರಿ? KSRTC ಇತ್ತಲ್ಲ, ಯಾಕೆ ಬಸ್ ಬಿಟ್ಟಿಲ್ಲ? ಆಯಿತು, ನೀವು ಬಸ್ ಬಿಟ್ಟಿಲ್ಲ ಅಂತ ಬರೆದಿದ್ದಾರೆ. ನೀವು ಬಸ್ ಕೊಡಿ, ಹುಣಸೆಪಾಳ್ಯ ಹಾಕ್ಬೇಕು, ಬೈಲೂರು ಬೇಕು ಅಂತ ಬರೆದಿದ್ದಾರೆ. ನೀವು ಎಲ್ಲದಕ್ಕೂ ಬೀದಿಲಿ ಕೂತ್ಕೊಂಡು ಹೋರಾಟ ಮಾಡ್ಬೇಕು. ನೋಡಿ ಎಷ್ಟು ಜನಗಳಿಗೆ ತೊಂದರೆ, ನಾವು ಇಲ್ಲಿ ಕೂತ್ಕೋಬೇಕಾ? ಬೀದಿಲಿ ಕೂತ್ಕೊಂಡು ಹೋರಾಟ ಮಾಡಬೇಕಾ? ಮಾತಾಡ್ರಿ ನಿಮ್ಮ DC ಗೆ. ಯಾವತ್ತು ಬಿಡ್ತಾರೆ ಬಸ್ ಹೇಳಿ ನಮಗೆ? ಇಲ್ಲಿ ಈ ಬಸ್ ಬಿಡಬೇಕು ನೀವು. ಈಗ ನೀವು DC ಅವರನ್ನು ಮಾತಾಡಿ, ಯಾವತ್ತು ನೀವು ಬಸ್ ಬಿಟ್ರಿ? ತಗೊಳ್ಳಿ 1-2 ದಿನ ಟೈಮ್ನೇ. ನೀವು ಮೀಟಿಂಗ್ ಮಾಡಿ, ನಾನು ನಾಳೆಗೆ ಈಗಲೇ ಬಿಡ್ಬಿಡಿ ಬಸ್ ಅಂತ ಹೇಳಲ್ಲ. ಮೀಟಿಂಗ್ ಮಾಡಿ ತಗೊಳ್ಳಿ ಟೈಮ್ನ, ನೀವು ಫೋನ್ ಮಾಡಿ ಯಾವತ್ತು ಮೀಟಿಂಗ್ ಬಿಡ್ತೀರಾ ಬಸ್ ಹೇಳಿ. ಅಲ್ಲ ಮಾತಾಡಿ, ನಿಮ್ಮ DC ಒಂದು ಮಾತಾಡಿ ಹಿಂಗಿದೆ ಪ್ರಾಬ್ಲಮ್ಮು, ಇವ್ನು ಟೈಮ್ ತಗೊಳ್ಳಿ, ಯಾವತ್ತಿಂದ ಬಸ್ ಬಿಡ್ತೀರಾ ನೀವು. ಆಮೇಲೆ ನಿಮ್ಮ ಟೈಮಿಂಗ್ಸ್ ಲೆಕ್ಕ ಹಾಕೊಳ್ಳಿ. ಟೈಮಿಂಗ್ಸ್ ನಾನು ಹೇಳ್ತಾ ಇಲ್ಲ, ಬಸ್ ಬಿಡೋದು ಯಾವಾಗ? ಲಾಸ್ಟ್ ಟೈಮ್ ನೀವು ಬಂದಾಗ ಹೇಳಿದ್ವಲ್ಲ, ಹೇಳಿದ್ದೀವಿ, ಸಾವಿರಗೆಲ್ಲ ಹೇಳಿದ್ದೀವಿ, ಗಮನಕ್ಕೆ ಬಂದಿದೆ, ಆಯಿತು ಮಾಡ್ಕೊಳ್ಳೋಣ ಅಂತಂದು ಎಲ್ಲ ಇಟ್ಕೊಂಡಿದ್ದಾರೆ. ಬಂದಾದರೆ ಆಗುತ್ತೆ. ಈಗ ಹೊಸದಾಗಿ ನಾವು CM ಬರ್ತಾರೆ ಬೆಟ್ಟಕ್ಕೆ, CM ಬರೋಕ್ಕೆ ಬಿಡಲ್ಲ. ಅದಕ್ಕೆ ಗೀಲಿಸು ನಮ್ಮ ಅಡ್ಡ ಬರಬೇಡಿ ನೀವು. ಪೊಲೀಸ್ನವ್ರು ಎಲ್ಲದಕ್ಕೂ ಪೊಲೀಸ್ನವ್ರು ಬರ್ತಾರೆ. ನೋಡಿ ಪ್ರಾಬ್ಲಮ್ ಹೆಂಗಿದೆ ಇಲ್ಲಿ. 70 ವರ್ಷ ಆಗದೆ ಇನ್ನೂ ಬಸ್ಗೆ ನಾವು ರೋಡಲ್ಲಿ ಕೂತ್ಕೊಂಡು ಕೇಳಬೇಕು. 1 ತಿಂಗಳು ಟೈಮ್ ಕೊಡೋ, ಅದೇ ಆಗ್ಬೋದಲ್ವಾ? ಅಷ್ಟೇ ತಾನೇ ಇವ್ರು ಇನ್ನೇಂತಾನೆ ಹಿಡ್ಕೊಂಡು ಹಿಂಡಕ್ಕಾಗಲ್ಲ ಇವ್ರನ್ನ. 1 ತಿಂಗಳು ಕೊಡೋಣ, 1 ತಿಂಗಳು ಬಿಡದೆ ಹೋದ್ರೆ ಸರ್, ಇಲ್ಲಿ ಎಲ್ಲರೂ ಇದ್ದಾರೆ ಅಧಿಕಾರಿಗಳು, ಹೇಳ್ತೀವಿ ನಾವಂತೂ ಇಲ್ಲಿ ರೋಡಿಂದ ಎದ್ದೊಳಲ್ಲ. ಇಲ್ಲೇ ರೀ, ನೀವು ಕೆಲಸ ಮಾಡಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ. ರೋಡೇನೇ ನಮ್ಗೆ ಇನ್ನೇನಿಲ್ಲ, ಇಲ್ಲಿ ಯಾವ ಆಫೀಸ್ಗಳು ಇಲ್ಲ. ಪೊಲೀಸ್ ಇಲಾಖೆಗೆ ಹೇಳ್ತೀನಿ, ಪೊಲೀಸ್ ಇಲಾಖೆಯವರು ಪ್ರೆಸರ್ ತಂದು ಜಿಲ್ಲಾಧಿಕಾರಿ SP ಮುಖಾಂತರ ಇಲ್ಲಿಗೆ 1 ತಿಂಗಳೊಳಗೆ ಬಸ್ ವ್ಯವಸ್ಥೆ ಮಾಡಿಕೊಡಿ ಸರ್. ಅಣ್ಣ ಅಲ್ಲಿ ರೂಟ್ಗಳು ಹೇಳ್ಬೇಕಿತ್ತು ಸ್ವಲ್ಪ. ಅಲ್ಲಿ ಬರ್ಕೊಬಿಡಿ, ಯಾರೋ ಒಬ್ರು ಬರ್ಕೊಟ್ಬಿಡಿ. ನಿಮ್ ಬಿಟ್ಟಿ ದುಡ್ಡು ನೀವು 40 ರೂಪಾಯಿ ಅಕ್ಕಿ ತಿಂತಿದಾರಲ್ಲ, 200 ರೂಪಾಯಿ ಜಾಸ್ತಿ ಆಯ್ತದ, 250 ರೂಪಾಯಿ ಅಕ್ಕಿ ತಗೊಳ್ಳಿ. ನೀವು ಆಲೂಗಡ್ಡೆ ತಗೊಳ್ಳಿ, ಆ ದುಡ್ಡು ಕಡಿಮೆ ಕೊಡ್ತಾವಿ. ನೀವು ತಿಂತಿದಾರಲ್ಲ ಎಲ್ಲರೂ, 140 ಕೋಟಿ ತಿನ್ನಲ್ವ ಸರ್? ಅವ್ರಿಗೆ ಅಕ್ಕಿನ 40 ರೂಪಾಯಿ ಕೊಡ್ತಾವಿ ನಾವು. ನೀವು ಫ್ರೀ ಕರೆಂಟ್ ಕೊಡಲ್ಲ, ಸರ್ಕಾರ ಬೆಳಗ್ಗೆ ಕೊಡಲಿ ಅಂತ ಕೊಡೋದು. ಅರ್ಥ ಆಯ್ತಾ ನಿಮ್ಗೆ? ನಾಳೆಗೆ ಕರೆಂಟ್ ಕೊಡ್ಬಿಡಿ. ಯೂನಿಟ್ಗೆ 100 ರೂಪಾಯಿ ಹಾಕಿ, ನಮಗೇನೋ ಅಕ್ಕಿ ಮೇಲೆ ಹಾಕಿ, ಭತ್ತದ ಮೇಲೆ ಹಾಕಿ, ಆಲೂಗಡ್ಡೆ ಮೇಲೆ ಹಾಕಿ, ಈರುಳ್ಳಿ ಮೇಲೆ ಹಾಕಿ ಕೊಡಿ. ರಸಗೊಬ್ಬರ ಅರ್ಥ ಆಯ್ತಾ ನಿಮ್ಗೆ? ನಿಮ್ಮ ಬದುಕಲಿ ಅಂತ ಕೊಡಲ್ಲ ಕರೆಂಟ್ ಇವರು. ಅದಕ್ಕೆ ಕರೆಂಟ್ ಬೇಡ, ಕಿತ್ಕೊಂಡೋಗಿ ನಾವು ರಾಗಿ ಬೇಡ ಉಣ್ಕೊಂಡು ಹಚ್ಕೊಂಡು ನಾವು ಇರ್ತೀವಿ. ನಿಮ್ಗೆ ಒಟ್ಟು ಆಗೋ ಗೊತ್ತಾಯ್ತು, ನಿಮ್ಗೆ ಒಟ್ಟುಗಳು ಆಗ. ನಮಗೇನೋ ಕಿತ್ಕೊಂಡೋಗಿ ನಾಳೆಗೆ 1 ಊರ್ಲು ಇರೋಕ್ಕಿಲ್ಲ ಕಂಬಗಳು, ನಾಳೆಗೆ ಕಿತ್ಕೊಂಡೋಗಿ. ನೀವು ಯಾರು ಇರಬೇಡಿ ನಮ್ಗೆ. ಪೊಲೀಸು ನೀವು ಅವ್ರು ಯಾರು ಬೇಕಾಗಿಲ್ಲ ನಮ್ಗೆ. ಹೋಗಿ ನೀವೆಲ್ಲ. ಹಿಂದೆ ಎಲ್ಲ ಸ್ಟೇಷನ್ಗಳಿದ್ವಾ? ಸ್ಟೇಷನ್ಗಳು ಇಷ್ಟಿದ್ವಾ ಪೊಲೀಸ್ ಸ್ಟೇಷನ್ಗಳು? ನಿಮ್ಮಿಂದೇ ಕಳ್ತನ ಶುರುವಾಗೋದು, ನಿಮ್ಮಿಂದೇ ಮೋಸ ಎಲ್ಲ. ನೀವು ಓದ್ಕೊಂಡು ಲಂಚ ಶುರುವಾಗುತ್ತೆ ನಿಮ್ಮಿಂದ. ನಮ್ಗೆ ಯಾರು ಗೊತ್ತ ಲಂಚ? TC ಬೇಕಪ್ಪ ಕೊಡು 25,000. ಕಂಬ ಬೇಕಾ? ನಾನ್ ನೋಡ್ಸ ನಿಮ್ಮ ಅಂತ ಹೇಳಲ್ಲ. ಲಂಚ ಶುರುವಾದ ಯಾರಿಂದ? ರೈತರು ಲಂಚ ಇಸ್ಕೊತಿದ್ವ? ಈಗ ನಾವು ಉಳಕ್ ಬರ್ತೀರಿ, ನೀವು ಎಕ್ಸ್ಟ್ರಾ ಲಂಚ ಕೊಡ್ತೀವಿ ನಾವು. ಲಂಚ ಯಾರಿಂದ? ನಿಮ್ಮಿಂದ ಲಂಚ ಉಟ್ಕೊಂಡಿರೋದು. ಯಾರು ಲೋಕಾಯುಕ್ತಕ್ಕೆ ಯಾರು ಸಿಗಕತ್ತಿದಾರೋ? ನಾ ಸಿಗಕಣವ ರೈತರು. ನಮ್ಮ ಹಿಡಿದಾಗಿ ನಾನು ಲಂಚ ಕೊಡಕ್ ಬರ್ತೀನಿ, ನನ್ನ ಕಂಪ್ಲೇಂಟ್ ಕೊಡಿ. ಹಿಡಿದು ಸ್ಟೇಷನ್ ಏನಾದ್ರು ಕೊಟ್ಟರೆ ನೀವು ನಮ್ಮನ್ನು ಶಿಕ್ಷಿ. ರೈತರ ಯಾರ್ಯಾರು ಲಂಚ ಕೊಡಕ್ ಬರ್ತಾನೆ ಅವರೆಲ್ಲ ಕಂಪ್ಲೇಂಟ್ ಕೊಡಿ. ಆಗ ಒಬ್ರು ಕೊಡಲ್ಲ ರೈತ,
ನಿಮ್ಗೆ ಬರೋದು ಇಲ್ಲ ನಾನು ನಿಮ್ಮ ಅಂತ ಹೇಳೋದು ಯಾರೋ ಒಬ್ಬ ನಿಮ್ ಮುಂದೆ ಮಾಡ್ತಾನೆ ಅವನ ನೀವು ಸರ್ ನೋಡಿ ಯಾರ್ಯಾರು ಇಲ್ಲಿ ಇವರೆಲ್ಲ ಲಂಚ ಕೊಟ್ಟರು ನಿಮ್ ಗಮನಕ್ಕೆ ಬಂದಿಲ್ವಾ ಬಂದಿದೆ ಆ ಕಾಂಟ್ರಾಕ್ಟ್ ಗಮನಕ್ಕೆ ಬಂದಿದೆ ಅವ್ರನ್ನ ಯಾಕೆ ನೀವು ಬ್ಲಾಕ್ ಲಿಸ್ಟ್ ಸೇರಿಸ್ತಾ ಇಲ್ಲ ಎಲ್ಲಿ ಕೇಳ್ತಾ ಇಲ್ಲ ನಿಮಗ್ ಗೊತ್ತಿಲ್ವಾ ಅದು ಇಷ್ಟು ವರ್ಷ ನೀವು ಇದ್ದು ಇಷ್ಟು ಲಂಚ ನಡೀತೆ ಅಂತ ಗೊತ್ತಿಲ್ವಾ ನಿಮ್ಗೆ ಗೊತ್ತು ಸರ್ ನಿಮ್ಗೆ ನೀವು ಮಾಡಕ್ ನೋಡಿ ನಾವು ಕಂಪ್ಲೇಂಟ್ ಕೊಡಲ್ಲ ನೀವ್ ಇರೋದು ಯಾತಕ್ಕೆ ನೀವು 40,000 ಎಲ್ಲಾರು ಮನೆ ಮನೆ 5,000 ವಸೂಲಿ ಮಾಡಿ ಟಿಸಿ ಕೊಟ್ಟರು ನೀವು ಮಾಯ ಮುಚ್ಚಬೇಡಿ ನೀವು ಯಾರು ಎಲ್ಲಾ ಕಡೆ ನಾನು ಹೇಳೋದು ಯಾರೋ ಬಂದು ಈಗ ಆ ಟಿಸಿ ಅಲ್ಲಿ ಬೇರೆಯವ್ರು ವಸೂಲಿ ಮಾಡಿದ್ರೆ ಏನ್ ಮಾಡ್ತೀರಾ ಬಂದಿರೋ ಏನೋ ಗೊತ್ತಿಲ್ಲ ನಮ್ಮ ಅನೂರು ಡಿವಿಷನ್ ಇದ್ದೀನಿ ಅವಾಗಿಂದ ಇವಾಗ ಹೋಗಿದ್ದೀರಿ ನೀವು ₹1 ಇದು ಮಾಡಿಲ್ವ ಸರ್ ಈ ತರ ಯಾರನ್ನ ಕೇಳಿಲ್ವ ನೀವು ಹೇಳಿ ಇದಕ್ಕೆ ಆನ್ಸರ್ ನಾನು 7th ಇದ್ರಿ ಸರ್ ₹750 ಕಟ್ಟಿದ್ದೀನಿ ಅವಾಗಿಂದ ಕಟ್ಟಿದ್ದೀನಿ ಇರೋ ವಿಚಾರ ಆಯಿಲ್ ಕೊಡಲ್ಲ ಯಾಕೆ ಕೊಡಲ್ಲ ಸರ್ ನೀವು ಆಯಿಲ್ ಅಲ್ಲ ಅಂತ ಒಂದು ಟಿಸಿ ಇನ್ನೊಂದು ಒಂದು ಟಿಸಿ ಎಷ್ಟು ಸರಿ ಹೋಗುತ್ತೆ ಯಾಕೆ ಹೋಗ್ಬೇಕು 4 ಸರಿ ಹೋಯ್ತು ಬರೇ ಒಂದು ತಿಂಗಳಿಗೆ ಇದೇ ಕೆಲವು ಟಿಸಿ ನಾವು ₹6,000 ಕಲೆಕ್ಷನ್ ಮಾಡಿ ಕೊಟ್ಟ ಮೇಲೆ ಆ ಟಿಸಿ ಉಳ್ಕೊಂಡದ ಮೇಲೆ ನೀವು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತೀರಿ ನೀವು ಇಂಜಿನಿಯರ್ ಯಾರು ದುಡ್ಡು ಕೊಟ್ಟ ಮೇಲೆ ಟಿಸಿ ನಿಂತ್ಕೊಂಡದೆ 4 ಸರಿ ಒಂದು ಅಲ್ಲಿಂದ ತಗೊಬರೋನ್ಗೆ ₹1,200 ಟ್ರಾನ್ಸ್ಫರ್ ನಿಮ್ಮ MD ಸರಿಯಾಗಿದ್ರೆ ಎಲ್ಲ ಸರಿಯಾಗಿರ್ತಿದ್ರಿ ನೀವು ಸರಿಯಾಗಿದ್ರೆ ಕೆಳಮಟ್ಟ ಸರಿಯಾಗಿರ್ತದೆ ಅಲ್ಲಿ ಲಂಚ ನಡೆಯಲ್ಲ ಒಂದೇ ಒಂದು ಎಕ್ವಿಪ್ಮೆಂಟ್ ಹೋದ್ರೆ ಒಂದು ಸಿಂಗಲ್ ಬೋಲ್ಟ್ ಕೊಡಲ್ಲ ಆಫೀಸಿಂದ ತಕ್ಕ ಬಂದ್ಬಿಟ್ಟು ಫಿಟ್ ಮಾಡ್ಕೊಡ್ತೀವಿ ಹೇಳಿ ಮುಂದೆ ಕೇಳಿ ನಿಮ್ಮ ನಗು ಬರ್ತದೆ ಸರ್ ನಗು ಆಡಬೇಡಿ ನಿಜವಾಗ್ಲೂ ನಗು ಆಡಬೇಡಿ ನಮ್ ಕಷ್ಟ ಹೇಳ್ಕೊಳ್ತಾ ಇದೀವಿ ಒಂದು ಸಿಂಗಲ್ ಬೋಲ್ಟ್ ಏನಾದ್ರು ಕೊಡ್ತೀರಾ ನೀವು ಬೆಳೆದ ಗುಡ್ಡೆ ಹಾಕೊಂಡಿದ್ರೆ ವಿಡಿಯೋ ಮಾಡಕ್ ಕೂತಿದ್ದೀರಾ ನೀವು ಅವಾಗ ಮಾತ್ರ ನಿಮ್ಮ ಕಾರು ಎಲ್ಲ ಬರುತ್ತೆ ಈಗ ನೀವು ಏನಕ್ಕಂದ್ರೆ ಹೇಳಿ ಸಮಸ್ಯೆನ ಯಾಕೆ ಅಂತಂದ್ರೆ ನಾನು ಕೋರ್ಟ್ ಹೋದ್ಮೇಲೆ ಬಂದ್ರು ವಿಡಿಯೋ ಮಾಡಕ್ಕೆ ಇವರು ನಿಮಗೆ ಬರೋ ಸಂಬಳ 50,000 ಇರ್ಬೋದು ಮಿನಿಮಮ್ 50,000 ನಮಗೆ 3 ತಿಂಗಳು ಸಿಕ್ಬಿಟ್ರೆ ಖುಷಿ ಪಡ್ತೀವಿ ನಂಬ್ತೀರಾ ಈ ಮಾತನ್ನ ನೀವು 50,000 ನಮ್ಮ ಜಮೀನಲ್ಲಿ ವರ್ಷಕ್ಕೆ 5 ಎಕರೆ ಇರೋ ಬೆಜ್ಜಲ್ಲಿ ಎಲ್ಲ ಕಳೆದು ಮಿಚ್ಚ ಮಾಡೋದು 50,000 50,000ದಲ್ಲಿ ಒಂದು ವರ್ಷ ನಾವು ಜೀವನ ಮಾಡ್ಬೇಕು 100 ಮೂಟೆ ಆಗೋದು ತಗೊಂಡ್ಬಂದು 25 ಮೂಟೆ ನಿಲ್ಲಿಸೋದೆ ನಾವು ಹೆಂಗ್ ಸರ್ ಜೀವನ ಮಾಡೋದು ರೇಂಜ್ ಇರೋ ನಂಬರ್ ಕೊಡ್ತಾರೆ ಅವರು ಯಾವ ನಂಬರ್ ಕೊಡ್ತಾರೆ ಏನಂತಾನು ಗೊತ್ತಿಲ್ಲ ನಮ್ಗೆ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಇವಾಗ 50 ಎಕರೆ ರಾಗಿ ತಿಂದೈತೆ ಅದಕ್ಕೆ ಒಂದು ಪರಿಹಾರ ಕೊಡ್ಬೇಕು ಅವ್ರಿಗೆ ಇಲ್ಲ ಅಂದ್ರೆ ಶಾಶ್ವತವಾಗಿ ಅವ್ರನ್ನ ಹೊಲ ಮಾಡಬೇಡಿ ಅಂತ ಹೇಳ್ತಾರೆ ಇಲ್ಲ ಅವ್ರಿಗೆ ನೀವು ಪರಿಹಾರ ಕೊಟ್ಬಿಡ್ಬೇಕು ವರ್ಷಕ್ಕೆ ಇಷ್ಟು ಕ್ವಿಂಟಲ್ ರಾಗಿ ಬೆಳೀತಾರೆ ಆ ರಾಗಿಗೆ ಇವರು ಪರಿಹಾರ ಕೊಟ್ಬಿಡ್ಬೇಕು ಇಲ್ಲ ನಮ್ಗೆ ಅಲ್ಲಿ ಶಾಶ್ವತವಾಗಿ ಆನೆ ಬರೋದಂಗೆ ಮಾಡ್ಬೇಕು ಇಲ್ಲಾಂದ್ರೆ ನಮ್ಮ ಕೈಲಿ ಆಗಲ್ಲ ಅಂತ ನಮ್ಗೆ ಲೆಟರ್ ಬರ್ಕೊಡ್ಬೇಕು ನಾವು ಮಾಡ್ಸ್ಕೊತೀವಿ ನಮ್ಮ ಕೈಯಾರ ದುಡ್ಡಾಗಿ ಈ ಟೋಲ್ ಅಲ್ಲಿ ನಾವು ಲೋಕಲ್ ನವರು ಅಂತ ಹೇಳೋರು ಇಲ್ಲಿ ನಾವು ₹20 ₹30 ಕೊಡ್ಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಾನು ರೋಡ್ ಟ್ಯಾಕ್ಸ್ ಕಟ್ಟಿ ಗಲಾಟೆ ಮಾಡಿ ಕೇಳ್ರಿ ಇಲ್ಲಿ ಒಂಚೂರು ರೋಡ್ ಟ್ಯಾಕ್ಸ್ ಕಟ್ಟಿ ನಾನು ಕ್ವಾರ್ಟರ್ ಟ್ಯಾಕ್ಸ್ ನೀವು ₹20 ಕೊಡ್ಬೇಕಾ ಇಲ್ಲಿ ₹20 ಕೊಡ್ಬೇಕು ಅಲ್ಲಿ ಫಾರೆಸ್ಟ್ ಇದು ಆರಕ್ಷಕ ಠಾಣೆಯವರು ಇದಾರೆ ಅಲ್ಲಿ ಯಾಕೆ ಸರ್ ತಗೊಳ್ರಿ ತಗೊಳಗಿಲ್ಲ ಯಾಕೆ ಕೊಡೋ ₹20 ಕೊಡ್ಬೇಕು ನಾವು ಲೋಕಲ್ ನವರು ಅಂದ್ರು ಇಳಿದ ಬಾರೋ ಸೈನ್ ಹಾಕೋ ದುಡ್ಡು ಕೊಡು ಅಂದ್ರೆ ಆಮೇಲೆ ಗೇಟ್ ಎತ್ತೋದು ಇದೆಲ್ಲ ಇರ್ತದೆ ನಿಮ್ಮದು ಚಕಾರ ಅದೆಲ್ಲ ಮಾಡ್ಬೇಡ್ರಿ ಇಳಿದ ಬಾ ಮರ್ಯಾದೆ ಕೊಡಿ ಸರಿ ಕಂಪ್ಲೇಂಟ್ ಆಗಾಯ್ತು ಅಲ್ಲ ಒಬ್ಬೊಬ್ರು ಯಾವಾಗ ಹೇಳಿದ್ರು ಸರ್ ಇದು ದಿನನಿತ್ಯ ಬೇಕಾದ್ರೆ ವಿಡಿಯೋ ಮಾಡಕ್ಕೆ ಬೇಕಾದ್ರೆ ವಿಡಿಯೋನೇ ಮಾಡಕ್ಕೆ ಅಂದ್ರೆ ಕೆಲವು ಏನಾಗುತ್ತಂದ್ರೆ ಲೋಕಲ್ ಅಂತ ಗೊತ್ತಾಗಲ್ಲ ಆ ಟೈಮ್ ಸರ್ ನಾನು ಲೋಕಲ್ ಅವರು ಇಲ್ಲೇ ಬೈಲೂರಲ್ಲಿ ಇದೀನಿ ನಾನು ಅಡ್ರೆಸ್ ಪ್ರೂಫ್ ತೋರಿಸಿದ್ದೀನಿ ನಿಮಗೆ ಕೇಳಿದಾರೆ ಸರ್ ನಾನೇ ಇಳಿದು ಹೋಗಿದ್ದೀನಿ ಸರ್ ಸೈನ್ ಹಾಕಕ್ಕೆ ಇಳಿದು ಹೋಗಿರ್ಲಿ ದುಡ್ಡು ಕೊಟ್ರೆ ಹಂಗೆ ಕೇಳಿದ್ರೆ ಲೋಕಲ್ ಅವರು ಬನ್ನಿ ಆಫೀಸ್ ಬನ್ನಿ ಕಂಪ್ಲೇಂಟ್ ಕೊಡಿ ಸರಿ ಕೊಡ್ತೀನಿ ಬಿಡಿ ಸರ್ ನೆಕ್ಸ್ಟ್ ಟೈಮ್ ಆಯ್ತು ಅದೊಂದು ಮುಗೀತು ತಂದ್ಬಿಟ್ರೆ ಪ್ರಾಣಿ ಸರಿ ಇಲ್ಲ ಮೊದಲೇ ಅದು ಡೇಂಜರ್ ಪ್ರಾಣಿ ಮೈಸೂರಲ್ಲಿ ನುಗ್ತು ಅಂದ್ರೆ ತಂದ್ಬಿಡೋದು ಇಲ್ಲಿ ಬಿಟ್ಬಿಡೋದು ತುಂಬಾ ಪ್ರಾಣಿಗಳು ಬಿಟ್ಟಿದ್ದಾರೆ ನಾವು ವಿಷಯ ತಿಳ್ಕೊಂಡಿದೀವಿ ಹಳ್ಳಿ ಯಾರು ಕೇಳಲ್ಲ ಅನ್ಬಿಟ್ಟು ಬಿಟ್ಬಿಟ್ಟು ಹೊರಟೋಗೋದು ಇವರು ಯಾಕೆ ಸರ್ ಆ ತೊಂದರೆ ಮಾಡ್ಬೇಕು ನೀವು ಅಲ್ಲೇ ಅದಕ್ಕೆ ಒಂದು ಗುಂಡಿ ತೆಗೆದು ಟ್ರಂಚ್ ಮಾಡಿ ಅದನ್ನ ಬಿಟ್ಟು ಅಲ್ಲೇ ಪಳಗಿಸಿ ಅದನ್ನ ಇಲ್ಲಿರೋ ಜನ ಕಣ ಕಾಣಲ್ವಾ ಏನ್ ಕಣ ಕಾಣ್ತಾ ಇದಾರೆ ನಿಮ್ಗೆ ಸರ್ ಜಮೀನ್ಗೆ ಹೋಗಕ್ ಭಯ ಪ್ರತಿಯೊಬ್ಬರಿಗೂ ಯಾಕೆ ಭಯ ಅಂದ್ರೆ ಜೋಳ 6 ಅಡಿ ಇದೆ ಒಳಗಡೆ ಇದ್ರೆ ಅದು ಒಳಗಡೆ ಇದೆ ಕ್ರೂರ ಪ್ರಾಣಿ ಏನ್ ಮಾಡುತ್ತೆ ಅದು ಸರ್ ಇಲ್ಲಿರೋವೆಲ್ಲ ಪ್ರಾಣಿ ಹಿಡೀರಿ ಅಂತ ಹೇಳ್ತಿಲ್ಲ ನಾವು ನೀವು ತಂದು ಬಿಡ್ಬೇಡಿ ಡೇಂಜರ್ ಪ್ರಾಣಿ ಹಿಡೀರಿ ಸರ್ ಎಲ್ಲೋ ಹಿಡಿದಿರೋ ಪ್ರಾಣಿನ ತಂದಿಲ್ಲಿ ಬಿಟ್ಬಿಡೋದು ಯಾಕೆ ಆ ಪ್ರಾಣಿ ನಾವು ಯಾಕೆ ಸರ್ ಈ ಹೊಲನ ಕಾವಲು ಕಾಯೋದು ಹೇಳಿ ಹೆಂಗ್ ಕಾಯೋದು ಇದು ಕಾಡು ಇದು ಹೊಲ ಇಲ್ಲಿಂದ ಬರಲ್ವ ಅದು ಸರ್ ಇಲ್ಲಿರೋ ಪ್ರಾಣಿಗಳೆಲ್ಲ ಬರ್ತಿಲ್ಲ ಇವ್ರು ತಂದು ಬಿಡೋ ಪ್ರಾಣಿಯನ್ನ ನಮ್ಗೆ ತೊಂದರೆ ಕೊಡ್ತಾ ಇರೋದು ಅದಕ್ಕೆ ಹಂಚ್ಕೊಂಡು ನಾವು ಯಾರು ಹೋಗಕ್ಕಾಯ್ತಿಲ್ಲ ಜಮೀನ್ಗೆ 5 ಎಕರೆಗೆ 100 ಕ್ವಿಂಟಲ್ ಆಗುತ್ತೆ ಇವ್ರು ಪ್ರಾಣಿ ಒಂದ್ಸತಿ ನುಗ್ಗಿದ್ರೆ ಒಂದು 10,000 ರೂಪಾಯಿ ಇವ್ರು ನಮ್ಗೆ ಏನ್ ಕೊಡ್ತಾರೆ ಪರಿಹಾರ ಧನ ಕೊಡ್ತಾರೆ ನಾವು ಒಂದ್ ಐಡಿಯಾ ಮಾಡ್ತೀವಿ ತೂಕ ಮಾಡ್ತೀವಿ 50 ಕ್ವಿಂಟಲ್ ಬಂದ್ರೆ 50 ಕ್ವಿಂಟಲ್ ದುಡ್ಡು ಕೊಡ್ಲಿ ಪ್ರಾಣಿ ನುಗ್ಗದ ಹೊಲಕ್ಕೆ ಅದನ್ನೇ ನಂಬ್ಕೊಂಡಿದೀವಿ ನಾವು ಬೇರೆ ಯಾವ್ದು ನಂಬ್ಕೊಂಡಿಲ್ಲ ಇಲ್ಲಿ ನಂಬ್ಕೊಂಡ್ರಲ್ಲ ರೈತರು ಬಾಕಿ ಅವ್ರಿಗೆಲ್ಲ ಬೋರ್ ಇಲ್ಲ ಇಲ್ಲಿ ಡ್ಯಾಮ್ ಇಲ್ಲ ಇನ್ನೊಂದಿಲ್ಲ ಮಳೆ ನಂಬ್ಕೊಂಡು ಬೆಳೆಯೋದು
ಒಂದು ಸ್ಟ್ರೈಕ್ ಬಂದಿದಾರೆ ನಿಮ್ SF DCF ಏನಕ್ಕೆ ಅವ್ರನ್ನ ಆಫೀಸರ್ ಆಗಿ ನೇಮಿಸಿ ಇವ್ರು ಹೇಳಿದಾಗ ಪ್ರಸಾದಣ್ಣ ಅವ್ರೊಂಚೂರು ಮಾತಾಡಿ, ನೀವೇ ನೀರು ಕುಡಿತಿದ್ದೀರಾ? ಅವ್ರು ಮಾತಾಡಲಿ. ಅವ್ರು ಮಾತಾಡಲ್ವೇ? ಅವ್ರು ಮಾತಾಡಿರ್ತಾನೆ ಸರ್. ನೀವು ಭರವಸೆ ಕೊಡೋಕ್ಕಾಗಲ್ಲ. ಆನೆ ಹಿಡೀರಿ ಅಂತ ಅಷ್ಟೇ ನಾವು ನಾಳೆ ಹಿಡಿಸ್ಬಿಡ್ತೀವಿ ಅಂತ ನೀವು ಹೇಳೋಕ್ಕಾಗಲ್ಲ. ಅದು ನೀವು ಒಂದು ಪ್ರೊಸೀಜರ್ ಇದೆ, ಅದನ್ನ ಬರೆಯಬೇಕು, ಅದು ಅಪ್ರೂವಲ್ ಆಗಬೇಕು, ಅದು ಮೇಲಧಿಕಾರಿಗೆ ಹೋಗ್ಬೇಕಲ್ವಾ? ನೀವು ಮೇಲಧಿಕಾರಿನೇ ಕರೆಸ್ಬಿಡಿ, ಯಾವತ್ತು ಬರ್ತಾರೆ ಕೇಳಿ, ಯಾವತ್ತಿಗೆ ಮೀಟಿಂಗ್ ಇಟ್ಕೊಳ್ಳೋ. ಯಾವತ್ತು ಅವ್ರಿಗೆ ನಾವು ಕೈ ಇಲ್ಲ, ಅವ್ರು ಇವತ್ತು ಬರ್ಬೇಕು, ನಾವು ಸ್ಟ್ರೈಕ್ ಮಾಡೋದ್ರಿ. ಅವ್ರು ಹೇಳ್ತಿದ್ದು ನಾವು ಬರೋದಲ್ಲ, ನಾವು ಸ್ಟ್ರೈಕ್ ಮಾಡೋದಕ್ಕೆ ಅವ್ರು ಬರಬೇಕು. ಭೂಮಿ ಎತ್ತು ಕೊಟ್ರಿ, ಅವರೆಲ್ಲ ಕೂಲಿ ಕಂಬಳ ಮಾಡ್ಕೊಂಡು ನೀವು ಭೂಮಿ ಯಾಕೆ ಕೊಟ್ರಿ ಅವ್ರಿಗೆ? ಅವ್ರಿಗೆ ಹಕ್ಕುಪತ್ರ ಯಾಕೆ ವಿತರಣೆ ಮಾಡಿದ್ರಿ? ಸರ್, ನಾನು 20 ವರ್ಷದಿಂದ ಇದನ್ನ ಈ ಭರವಸೆಗಳನ್ನ ಕೇಳ್ಕೊಂಡೆ ತಲೆ ಬೆಳ್ಳಗಾಗೋಯ್ತು ನಮ್ದು. ಬರೀ ಭರವಸೆಗಳೇ ಸರ್. ಪರಿಹಾರಕ್ಕಲ್ಲ, ನೀವು ಅದನ್ನ ಪರಿಹಾರ ಬೇಡ ಸರ್ ನಮಗೆ. ನಿಮ್ಮ ಪರಿಹಾರ ಯಾರು ಬೇಕು? ನಿಮ್ಮ ಪರಿಹಾರ ಬೇಡ ನಮಗೆ. ನಾನು ಹೇಳಿಲ್ಲ, ನೀವು ಕೊಡೋದು ಸರ್ ಎಲ್ರು ರೇಟಲ್ಲ. ನಿಮ್ಮ ಪರಿಹಾರ ಬೇಡ, ಬೇರೆ ಮಾತಾಡಿ. ಒಂದ್ 10 ನಿಮಿಷ ನೀವು ತಾಳ್ಮೆ ಕುದ್ರಾಕಾಗಲ್ವಾ? ನೋಡಿ, ನಮ್ಮಲ್ಲಿ ತಾಳ್ಮೆ ಇಲ್ಲ. ಹೇಳಿ ಸರ್. ನೀವು ಮಾತಾಡಿದ್ರೆ ಮುಗಿಯಲ್ಲ. ನೋಡಿ ನೋಡಿ ಸರ್, ಈಗ ನೋಡಿ ನಮಗೆ ಪರಿಹಾರ ಮಾಡ್ಕೊಡಿ ಅದನ್ನ. ಒಂದು ಪರಿಹಾರ ಈಗ ಸರ್ ಮಾತಾಡಿ ಸರ್. ನೀವೀಗ ಒಂದು 5 ನಿಮಿಷ ಅವ್ರು ಏನು ಹೇಳ್ತಾರೆ ಕೇಳೋ ಸುಮ್ಮನಿರಿ. ನೀವು ಯಾರ್ಯಾರು ಮಾತಾಡಿದ್ರು ಒಬ್ರು ಅವ್ರ ಕಿವು ಬಿದ್ದಿಲ್ಲ, ಅವ್ರು ಹೇಳಿದ್ರೆ ನಿಮ್ಮ ಕಿವು ಬಿದ್ದಿಲ್ಲ, ಸುಮ್ಮನೆ ಎದ್ದು ಮಾತಾಡ್ತಿದ್ದಾರೆ. ಅದಲ್ಲೇ ನಾವು ವೀಕ್ನೆಸ್ ಆಗೋದು. ನೀವೆಲ್ಲ ಕೂತ್ಕೊಂಡ್ರೆ ಸೈಲೆಂಟ್ ಆಗಿ ಆ ಮಾತಿನ ತರನೇ ಬೇರೆ ಆಗೋಯ್ತದೆ. ನೀವು ಗುಸು ಅಂದ್ರೆ ಅವ್ರ ಮಾತಿನ ತರನೇ ಬೇರೆ ಆಯ್ತದೆ. ಒಂದು ಇಲ್ಲಿ ಆನೆಗಳು ನಿನ್ ತೋಟಕ್ಕೆ ಯಾವುದೇ ಪ್ರಾಣಿಗಳು ನೀವು ಒಳಗೆ ಬರಕ್ಕಿಲ್ಲ. ಒಂದು ಅಲ್ಲಿಂದ ತಂದು ಇಲ್ಲಿ ಬಿಡಕ್ಕಿಲ್ಲ. ಇದಕ್ಕೆ ಪರಿಹಾರಗಳು ಕೊಡಬೇಕು. ಏನನ್ನ ಆಗಿದೆ ಅವೆಲ್ಲ ವೈಜ್ಞಾನಿಕ ಬೆಲೆ. ನಿಮ್ಗೆ ಬರಕ್ ಕೊಡಕ ಈಗ 5,000 ಅಂತ ಇರ್ತದೆ. ವೈಜ್ಞಾನಿಕ ಎಷ್ಟೈತೆ ಅಷ್ಟು ಬರ. 50,000 ನಷ್ಟ ಆಗಿದೆ, 50,000 ನಷ್ಟ ಬರೀರಿ. ಅವ್ರು 5,000 ಕೊಡಲಿ, ಯಾವ್ದಾರ ವೈಜ್ಞಾನಿಕ ನಷ್ಟ ಬೆಲೆನ ಕೊಡ್ಸ್ಕೊಡಿ. ಈ 3 ತರ ಪಾಯಿಂಟು. ಮತ್ತೆ ಆನೆನ ಎಲ್ಲಿಂದ ತಗೊಬಂದು ಬಿಡೋದು ಇಲ್ಲಿಗೆ, ಆ ಥರ ಎಲ್ಲ ಆಗದಾಗ ನಾವು ಅರ್ಥ ಆಯ್ತಾ? ಹೊರಗಡೆ ಬರ್ತಾವಲ್ಲ ಅವನದ್ ಮಾತ್ರ ಹೇಳುದು, ಹೊಲಕ್ ಬರೋವನ್ನೆಲ್ಲ ಹೇಳುದು. ಅದು ಹೊರಗಡೆಯಿಂದ ಅದು ಒಂದು ಪಾಯಿಂಟ್ ಅಷ್ಟೇ. ಅದಕ್ಕೆ ಓಕೆ ಅಂದ್ರು. ಇನ್ನು ಇಲ್ಲಿಂದ ದನಗಳು ಬರ್ತಾವಲ್ವ, ಪ್ರಾಣಿಗಳು ಬರ್ತಾವ, ಅದಕ್ಕೆ ಇನ್ನೂ ಅವ್ರು ಬಂದಿಲ್ಲ. ಸುಮ್ನಿರಿ, ಯಾಕೆ ಅಷ್ಟು ಜೋರಾಗಿ ಓಡಾಡ್ರಿ ನೀವು? ನೀವೇನಾದ್ರು ETF ಮಾಡ್ಕೊಳ್ಳಿ, ನೀವು ಮಿಲಿಟರಿ ತಗೊಂಡ್ಬನ್ನಿ, ಹೆಲಿಕಾಪ್ಟರ್ ತಿರುಗಾಡ್ಸಿ, ನಮಗೆ ಗೊತ್ತಿಲ್ಲ. ಆನೆ ಬರಕಿಲ್ಲ, ನಮ್ಮ ಪ್ರಾಣಿ ಹೊಲಗಳಿಗೆ ಬರಕಿಲ್ಲ. ನೀವೇನಾದ್ರು ತಕೊಂಡ್ಬಂದ್ಬಿಡಿ, ನೀವು ಮಲಿಕಳಿ, DF ಬಂದು ಮಲಿಕಳಿ. ನಮ್ಗೆ ಯಾರ್ಯಾರು ಮಲಿಕಳಿ ಬ್ಯಾಡ, ಯಾರೂ ಮಲಿಕಬೇಡಿ, ನಾವು ಹೊರಗೆ ಬರಕ್ಕೆ ಅಷ್ಟನಪ್ಪ. ಅದು ಬನ್ನಿ. ಈ ವಿಡಿಯೋ ಮುಖಾಂತರ ನಾವು ಹೇಳೋದೇನೆಂದರೆ, ಎಲ್ಲ ರೈತರು ಒಂದಾಗಬೇಕು, ಒಗ್ಗಟ್ಟಾಗಬೇಕು. ಒಗ್ಗಟ್ಟಾಗಿ ಇಲ್ಲಿ ಆಗಿರೋ ಸಮಸ್ಯೆ ಅಂದರೆ ರೈತರಿಗಾಗಿರೋ ಸಮಸ್ಯೆ, ರೈತರಿಗೆ ಆಗೋ ಸಮಸ್ಯೆಗಳನ್ನು ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ನೀವು ಕ್ವಶನ್ ಮಾಡಬೇಕು. ಕ್ವಶನ್ ಮಾಡಿದಾಗಲೇ ಅದಕ್ಕೆ ಒಂದು ಪರಿಹಾರ ಸಿಗೋದಕ್ಕೆ ಸಾಧ್ಯ. ಬನ್ನಿ, ಎಲ್ಲ ರೈತರು ಒಂದಾಗೋಣ, ಒಗ್ಗಟ್ಟಾಗೋಣ, ಒಗ್ಗಟ್ಟಾಗಿ ಹೋರಾಡೋಣ. ಹಂಗಂತ ನಾವು ಗುಂಪು ಕಟ್ಕೊಂಡು ಗೂಂಡಾಗಿರಿ ಮಾಡೋಕ್ಕೆ ಹೋಗ್ತಾ ಇಲ್ಲ. ನಾವು ನ್ಯಾಯಯುತವಾಗಿ ನ್ಯಾಯ ಕೇಳಕ್ಕೆ ಹೋಗ್ತಾ ಇರೋದು. ಈ ಬೈಲೂರಿನ ಸುತ್ತಮುತ್ತ ಹಳ್ಳಿಗಳ ಸಮಸ್ಯೆಗಳೇನೇನಿದೆ, ರಸ್ತೆ ಇರ್ಬೋದು, ಬಸ್ಗಳಿರ್ಬೋದು, ಕುಡಿಯೋ ನೀರಾಗಿರ್ಬೋದು, ಕರೆಂಟ್ ಆಗಿರ್ಬೋದು, ಕಾಡು ಪ್ರಾಣಿಗಳ ತೊಂದರೆ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಆದಷ್ಟು ಬೇಗ ಸಾಲ್ವ್ ಆಗಬೇಕು. ಹಾಗೂ ನೀವೇನಾದರೂ ಮಾಡಿಲ್ಲ ಅಂದರೆ ಇವಾಗ ಮಾಡಿರೋ ಹೋರಾಟ ಅಲ್ಲ, ಇದಕ್ಕಿಂತ ದೊಡ್ಡ ಹೋರಾಟ ಮಾಡ್ತೀವಿ, ಎಲ್ಲ ರೈತರು ಬರ್ತೀವಿ. ಸೊ ಹಾಗಾಗಿ ನೀವು ಮಾಡ್ತೀರ ಅನ್ನೋ ಒಂದು ನಂಬಿಕೆ ಇದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಆ ಒಂದು ನಂಬಿಕೆನ ಉಳಿಸ್ಕೊಳ್ಳಿ.